ಮೀರಾಳಿಗೆ ಯೂನಿವರ್ಸಿಟಿಗೆ ಮೊದಲ ದಿನವಾಗಿತ್ತು ಮತ್ತು ಭಯದಿಂದ ಅವಳಿಗೆ ಕೈಕಾಲುಗಳು ನಡುಗುತ್ತಿದ್ದವು. ಅವಳ ಮನೆಯವರು ಮೀರಾ ನೀನು ಭಯಪಡಬೇಡ ಎಂದು ತುಂಬ ಸಲಹೆ ನೀಡಿದ್ದರು. ಆದರೆ ಜನಸಂದಣಿಯೊಳಗೆ ಹೋಗಿ ಹೆದರದೆ ಇರುವವಳು ಮೀರಾ ಆಗಿರಲಿಲ್ಲ. ಅವಳ ತಂದೆ ಅವಳನ್ನು ಯೂನಿವರ್ಸಿಟಿಯ ಗೇಟ್ ಬಳಿ ಇಳಿಸಿ ಹೋಗಿದ್ದರು. ಅವಳು ನಡುಗುತ್ತಿರುವ ಹೆಜ್ಜೆಗಳೊಂದಿಗೆ ಗೇಟ್ ದಾಟಿ ಒಳಗೆ ಬಂದಳು. ದೊಡ್ಡ ಶಾಲು ಹೊದ್ದುಕೊಂಡಿದ್ದ ಅವಳು ತನ್ನನ್ನು ತಾನು ಮರೆಮಾಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಕಂದು ಬಣ್ಣದ ಆ ಹುಡುಗಿ ತನ್ನ ಹೆಗಲ ಮೇಲೆ ಕಪ್ಪು ಬಣ್ಣದ ಸಣ್ಣ ಬ್ಯಾಗ್ ಹಾಕಿಕೊಂಡು ಪದೇ ಪದೇ ತನ್ನ ಶಾಲನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು ಮತ್ತು ತನ್ನ ವಿಭಾಗ ಯಾವ ಕಡೆ ಇದೆ ಎಂದು ಯೋಚಿಸುತ್ತಿದ್ದಳು. ಸ್ವಲ್ಪ ಧೈರ್ಯ ಮಾಡಿ ಅವಳು ಮುಂದೆ ಹೆಜ್ಜೆ ಇಟ್ಟಳು. ಸ್ವಲ್ಪ ಹೊತ್ತು ಅತ್ತಿತ್ತ ಸುತ್ತಿರ ನಂತರ ಒಂದು ಸ್ಥಳದಲ್ಲಿ ನಿಂತಳು. ಏನು ಮಾಡಬೇಕೆಂದು ಅವಳಿಗೆ ಅರ್ಥವಾಗಲಿಲ್ಲ. ನಿರ್ಭೀತ ಯುವಕರು ಮತ್ತು ಯುವತಿಯರು ಅತ್ತಿತ್ತ ಓಡಾಡುತ್ತಿದ್ದರು. ಆದರೆ ಯಾರೂ ಆ ಗೊಂದಲದಲ್ಲಿದ್ದ ಹುಡುಗಿಯತ್ತ ಗಮನ ಹರಿಸಲಿಲ್ಲ. ಅವಳು ಭಯದಿಂದ ಅಳುವುದಷ್ಟೇ ಬಾಕಿ ಇತ್ತು. ಆಗ ಒಂದು ಮೃದುವಾದ ಮತ್ತು ಸಿಹಿಯಾದ ಧ್ವನಿ ಅವಳ ಬಳಿ ಕೇಳಿಸಿತು. ನಾನು ನಿಮಗೆ ಸಹಾಯ ಮಾಡಬಹುದೇ ಎಂದು ಮೀರಾ ತಲೆ ಮೇಲಕ್ಕೆತ್ತಿ ನೋಡಿದಳು. ಒಬ್ಬಳು ಅಲ್ಟ್ರಾ ಮಾಡರ್ನ್ ಮತ್ತು ತುಂಬ ಸುಂದರವಾದ ಹುಡುಗಿ ಅವಳ ಮುಂದೆ ನಿಂತಿದ್ದಳು ಮತ್ತು ಅವಳನ್ನು ಕೇಳುತ್ತಿದ್ದಳು. ಅವಳ ಮುಖದಲ್ಲಿ ಮೃದುವಾದ ನಗು ಇತ್ತು. ಮೀರಾಳಿಗೆ ಬಾಯಿಯಿಂದ ಅಸ್ಪಷ್ಟವಾದ ಶಬ್ದ ಹೊರಬಿತ್ತು. ಹೊಸ ಬಳೆ ಎಂದು ಆ ಹುಡುಗಿ ಕೇಳಿದಳು. ಯಾವ ವಿಭಾಗ? ಅರ್ಥಶಾಸ್ತ್ರ. ಮೀರಾ ತನ್ನ ತಲೆಯನ್ನು ತಗ್ಗಿಸಿ ಯಾವುದೋ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಉತ್ತರಿಸಿದಳು. ಹಾಗಾದರೆ ಇಲ್ಲಿ ಯಾಕೆ ನಿಂತಿದ್ದೀಯಾ ಎಂದು ಹುಡುಗಿ ಸ್ವಲ್ಪ ತಲೆಯನ್ನು ಅಡ್ಡಾಡಿಸುತ್ತಾ ಕೇಳಿದಳು. ವಿಭಾಗ ಸಿಗುತ್ತಿಲ್ಲ ಎಂದು ಮೀರಾ ತಡಬಡಾಯಿಸಿದಳು. ಹುಡುಗಿ ಅವಳ ಭಯದಿಂದ ಬಿಳಿಚಿಕೊಂಡಿರುವ ಮುಖವನ್ನು ನೋಡಿದಳು ಮತ್ತು ನಂತರ ಅವಳ ಹಿಂದೆ ಇದ್ದ ವಿಭಾಗದತ್ತ ನೋಟ ಹರಿಸಿದಳು. ಅಲ್ಲಿ ಸ್ಪಷ್ಟವಾಗಿ ಅರ್ಥಶಾಸ್ತ್ರ ವಿಭಾಗ ಎಂದು ಬರೆದಿತ್ತು. ಹುಡುಗಿ ಆಶ್ಚರ್ಯದಿಂದ ತಲೆ ಅಲ್ಲಾಡಿಸಿದಳು. ನಿಮ್ಮ ಹಿಂದೆ ಇದೆ ನೋಡಿ ಅರ್ಥಶಾಸ್ತ್ರ ವಿಭಾಗ ಎಂದು ಅವಳ ಕೈ ತೋರಿಸಿ ಹೇಳಿದಳು. ಮೀರಾ ಇದ್ದಕ್ಕಿದ್ದಂತೆ ಹಿಂದೆ ತಿರುಗಿ ನೋಡಿದಳು ಮತ್ತು ತೀವ್ರವಾಗಿ ನಾಚಿಕೆ ಪಟ್ಟಳು. ಹಾಗಂತ ನನ್ನ ಹೆಸರು ರಾಶಿ. ನಾನು ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಓದುತ್ತಿದ್ದೇನೆ. ಇದು ನನ್ನ ಕೊನೆಯ ಸೆಮಿಸ್ಟರ್ಗಳಲ್ಲಿ 2ನೇಯದು ಎಂದು ಹೇಳಿದಳು. ಯಾವಾಗ ಆ ಹುಡುಗಿ ತನ್ನ ಹಾಲಿನಂತಹ ಬಿಳಿ ಕೈಯನ್ನು ಮುಂದಿಟ್ಟು ಪರಿಚಯ ಮಾಡಿಕೊಂಡಳೋ ಆಗ ಮೀರಾ ಹಿಂಜರಿಕೆಯಿಂದ ಅವಳ ಕೈ ಕುಲುಕಿದಳು. ನಿಮ್ಮ ಹೆಸರೇನು ಎಂದು ರಾಶಿ ಕೇಳಿದಳು. ಮೀರಾ ಎಂದು ಅವಳು ಸಣ್ಣ ಧ್ವನಿಯಲ್ಲಿ ಹೇಳಿದಳು. ಸುಂದರ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ರಾಶಿಯ ಮುಂದೆ ಅವಳು ತಾನು ಬಹಳ ಹೀನಾಯ ಮತ್ತು ಕೀಳರಿಮೆಯಿಂದ ಇರುವವಳು ಎಂದು ಭಾವಿಸಿದಳು ಮತ್ತು ಎಂದಿನಂತೆ ಅವಳು ಕೀಳರಿಮೆಗೆ ಒಳಗಾದಳು. ಒಳ್ಳೆಯ ಹೆಸರು ಮೀರಾ. ನಿಮ್ಮ ವಿಭಾಗ ಇಲ್ಲೇ ಇದೆ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ನೀವು ಅದನ್ನು ನನ್ನೊಂದಿಗೆ ಹಂಚಿಕೊಳ್ಳಬಹುದು ಎಂದು ರಾಶಿ ತನ್ನ ಕೈಯಿಂದ ಆ ಕಡೆಗೆ ಸೂಚಿಸುತ್ತಾ ತುಂಬ ಪ್ರೀತಿಯಿಂದ ಹೇಳಿದಳು. ಆಗ ಮೀರಾ ಸಣ್ಣದಾಗಿ ತಲೆ ಆಡಿಸಿದಳು. ಬನ್ನಿ, ನಾನು ನಿಮ್ಮನ್ನು ನಿಮ್ಮ ತರಗತಿಯವರೆಗೆ ಬಿಟ್ಟು ಬಿಡುತ್ತೇನೆ. ನಿಜ ಹೇಳಬೇಕೆಂದರೆ ಯೂನಿವರ್ಸಿಟಿ ತುಂಬ ದೊಡ್ಡದಿದೆ. ಹೊಸ ವಿದ್ಯಾರ್ಥಿಗಳು ಮೊದಲ ದಿನ ಗೊಂದಲಕ್ಕೊಳಗಾಗುತ್ತಾರೆ. ಆದರೆ ಚಿಂತಿಸಬೇಡಿ, ನಮ್ಮ ಯೂನಿವರ್ಸಿಟಿಯಲ್ಲಿ ತುಂಬ ಕಟ್ಟುನಿಟ್ಟಾದ ನಿಯಮಗಳಿವೆ. ಇಲ್ಲಿ ಯಾವುದೇ ರೀತಿಯ ರ್ಯಾಗಿಂಗ್ ನಡೆಯುವುದಿಲ್ಲ. ನೀವು ಯಾರನ್ನಾದರೂ ಕೇಳಿದ್ದರೆ ಅವರು ನಿಮ್ಮನ್ನು ನಿಮ್ಮ ವಿಭಾಗದವರೆಗೆ ತಲುಪಿಸುತ್ತಿದ್ದರು. ಅವಳು ಸಾಮಾನ್ಯ ರೀತಿಯಲ್ಲಿ ಮಾತನಾಡುತ್ತಿದ್ದಳು ಮತ್ತು ಮೀರಾಳ ಕೈ ಹಿಡಿದು ಅವಳು ವಿಭಾಗದ ಕಡೆಗೆ ಹೋಗುತ್ತಿದ್ದಳು. ಆಗ ಮೀರಾಳ ಹಿಂಜರಿಕೆ ಸ್ವಲ್ಪ ಕಡಿಮೆಯಾಗಿತ್ತು. ನನ್ನ 1-2 ಸ್ನೇಹಿತರು ಇಲ್ಲಿ ಇದ್ದಾರೆ, ನೀವು ಅವರ ಜೊತೆಗಿರಲು ಹೇಳುತ್ತೇನೆ ಎಂದು ರಾಶಿ ಅವಳಿಗೆ ಹೇಳಿದಳು. ನಂತರ ಅವಳನ್ನು ತರಗತಿಯವರೆಗೆ ಬಿಟ್ಟು ಹೋಗಿಬಿಟ್ಟಳು. ನಡುಗುವ ಹೆಜ್ಜೆಗಳೊಂದಿಗೆ ಮೀರಾ ತರಗತಿಯೊಳಗೆ ಪ್ರವೇಶಿಸಿದಳು. ಎಲ್ಲರೂ ಅವಳತ್ತ ನೋಡಿದರು. ಆ ದೊಡ್ಡ ಕಪ್ಪು ಶಾಲಿನಿಂದ ತನ್ನನ್ನು ಮರೆಮಾಡಿಕೊಳ್ಳುತ್ತಿದ್ದ ಆ ಕಂದು ಬಣ್ಣದ ಹುಡುಗಿ ನೋಡಲು ಸುಂದರ ಮತ್ತು ಮುಗ್ಧವಾಗಿ ಕಾಣುತ್ತಿದ್ದಳು. ಆದರೂ ಅವಳ ಮುಖದಲ್ಲಿ ಸ್ವಲ್ಪ ಹಿಂಜರಿಕೆಯನ್ನು ತೋರಿಸುತ್ತಿದ್ದಳು. ಹುಡುಗಿಯರು ಅವಳನ್ನು ನೋಡಿ ಮೂಗು ಮುರಿದರು. ಆದರೆ ಹುಡುಗರಿಗೆ ಅವಳಲ್ಲಿ ಏನೋ ವಿಶೇಷ ಕಂಡಿತು. ಮೀರಾ ಹಿಂದಿನ ಬೆಂಚುಗಳಲ್ಲಿ ಒಂದರ ಮೇಲೆ ಕುಳಿತು ತನ್ನ ಪುಸ್ತಕಗಳನ್ನು ತೆರೆದಳು. ರಾಶಿ ಯೂನಿವರ್ಸಿಟಿಯಿಂದ ಮನೆಗೆ ಮರಳಿದಾಗ ಅವಳ ಮನಸ್ಸು ಮೀರಾಳ ಬಗ್ಗೆ ಯೋಚಿಸುತ್ತಿತ್ತು. ಅಮ್ಮ, ಅವಳು ಎಷ್ಟು ಅಸುರಕ್ಷಿತ ಮತ್ತು ಭಯಭೀತ ಹುಡುಗಿ ಎಂದು ನಾನು ನಿಮಗೆ ಹೇಳಲು ಸಾಧ್ಯವಿಲ್ಲ. ಅವಳು ಹತ್ತು ಬಿಡುತ್ತಾಳೇನೋ ಎಂದು ನನಗೆ ಭಯವಿತ್ತು. ರಾಶಿ ಸಾಕಷ್ಟು ಸಮಯದಿಂದ ತನ್ನ ತಾಯಿ ಅರ್ಪಿತಾ ಅವರ ಜೊತೆ ಮಾತನಾಡುತ್ತಿದ್ದಳು. ಹಾಗಾದರೆ ಮಗಳೇ, ನೀನು ಅವಳೊಂದಿಗೆ ಸ್ನೇಹ ಬೆಳೆಸು ಮತ್ತು ಅವಳನ್ನು ನೋಡಿಕೊಳ್ಳುತ್ತಿರು. ನಿಧಾನವಾಗಿ ಅವಳು ಕೂಡ ಯೂನಿವರ್ಸಿಟಿಯಲ್ಲಿ ಹೊಂದಿಕೊಳ್ಳುತ್ತಾಳೆ. ಅರ್ಪಿತಾರವರು ಫ್ಯಾಷನ್ ಮ್ಯಾಗಝಿನ್ ಪುಟಗಳನ್ನು ತಿರುಗಿಸುತ್ತಾ ತಮ್ಮ ವಿಶೇಷ ಶೈಲಿಯಲ್ಲಿ ಉತ್ತರಿಸಿದರು. ಹೌದಮ್ಮ, ನಾನು ಅವಳೊಂದಿಗೆ ಸ್ನೇಹ ಮಾಡಲು ಈಗಾಗಲೇ ನಿರ್ಧರಿಸಿದ್ದೇನೆ. ಅವಳು ತುಂಬ ಮುಗ್ಧ ಮತ್ತು ಮುದ್ದಾದವಳು. ಅವಳು ಕಾಲೇಜು ವಿದ್ಯಾರ್ಥಿನಿಯಂತೆ ಕಾಣುತ್ತಾಳೆ. ರಾಶಿ ಮನಸ್ಸಿನಲ್ಲಿ ಇಂದು ಮೀರಾ ಮಾತ್ರ ತುಂಬಿದ್ದಳು. ಯಾರು ಕಾಲೇಜು ವಿದ್ಯಾರ್ಥಿನಿಯಂತೆ ಕಾಣುತ್ತಾರೆ ಎಂಬ ಗಂಭೀರ ಮತ್ತು ಸುಂದರ ಪುರುಷ ಧ್ವನಿಗೆ ಇಬ್ಬರು ಆಶ್ಚರ್ಯಚಕಿತರಾದರು. ನಂತರ ರಾಶಿ ಅರುಣ್ ಅಣ್ಣ ಎಂದು ಹೇಳಿ ತನ್ನ ಜಾಗದಿಂದ ನೆಗೆದು ನಿಂತಳು. ಸೇನೆಯ ಪೂರ್ಣ ಸಮವಸ್ತ್ರದಲ್ಲಿದ್ದ ಅರುಣ್ ಸಣ್ಣ ಪ್ರಯಾಣದ ಬ್ಯಾಗನ್ನು ಹೆಗಲ ಮೇಲೆ ಹಾಕಿಕೊಂಡು ಕೋಣೆಯೊಳಗೆ ಪ್ರವೇಶಿಸುತ್ತಿದ್ದನು. ಅವನ ಗಡ್ಡ ಸ್ವಲ್ಪ ಬೆಳೆದಿತ್ತು ಮತ್ತು ಮುಖದ ಮೇಲೆ ಆಯಾಸದ ಲಕ್ಷಣಗಳು ಕಾಣುತ್ತಿದ್ದವು. ಆದರೆ ಕಪ್ಪು ಕಣ್ಣುಗಳು ಜೀವನದ ಹೊಳಪಿನಿಂದ ತುಂಬಿದ್ದವು. ಇದು ನಿಜವಾಗಲೂ ಆಶ್ಚರ್ಯ.
ಎಂದು ರಾಶಿ ತನ್ನ ಅಣ್ಣನನ್ನು ಅಪ್ಪಿಕೊಂಡಳು. ನನ್ನ ಗೊಂಬೆ ಹೇಗಿದ್ದೀಯಾ ಎಂದು ಕ್ಯಾಪ್ಟನ್ ಅರುಣ್ ತಮ್ಮ ತಂಗಿಯ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸಿ ಕೇಳಿದನು. ಪರವಾಗಿಲ್ಲ ಎಂದು ರಾಶಿ ಬೇರ್ಪಡುತ್ತಾ ಹೇಳಿದಳು. ಮುಂದೆ ಬಂದು ಅರುಣ್ ತನ್ನ ತಾಯಿಯ ಪಾದಗಳಿಗೆ ಬಾಗಿ ಆಶೀರ್ವಾದ ಪಡೆದು ನಂತರ ಅವರನ್ನು ಅಪ್ಪಿಕೊಂಡನು. ಇದು ಅವನ ಬಾಲ್ಯದ ಅಭ್ಯಾಸವಾಗಿತ್ತು. ಅರ್ಪಿತಾರವರು ತಮ್ಮ ಈ ವಿಧೇಯ ಮಗನ ಹಣೆಯ ಮೇಲೆ ಪ್ರೀತಿಯ ಚುಂಬನ ನೀಡಿದರು ಮತ್ತು ಅವನನ್ನು ತಮ್ಮ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡರು. ಅಣ್ಣ, ನಾನು ನಿಮ್ಮನ್ನು ಇಲ್ಲಿ ನೋಡಿ ತುಂಬ ಸಂತೋಷ ಪಡುತ್ತಿದ್ದೇನೆ. ಅದನ್ನು ನಾನು ಹೇಳಲು ಸಾಧ್ಯವಿಲ್ಲ. ರಾಶಿಯ ಸಂತೋಷ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಕ್ಯಾಪ್ಟನ್ ಅರುಣ್ ನಗುತ್ತಾ ತನ್ನ ತಾಯಿಯ ಪಕ್ಕದಲ್ಲಿ ಕುಳಿತುಕೊಂಡನು. ಎಷ್ಟು ದಿನ ಇರುತ್ತೀಯಾ ಮಗನೇ ಎಂದು ಅರ್ಪಿತಾರವರು ಅವನ ಮುಖವನ್ನು ಮುಟ್ಟಿ ಪ್ರೀತಿಯಿಂದ ಕೇಳಿದರು. ಪೂರ್ಣ 1 ತಿಂಗಳು ಇದ್ದು ಹೋಗುತ್ತೇನೆ ಅಮ್ಮ ಎಂದು ಅವನು ಉತ್ತರಿಸಿದನು. ಅವನ ಉತ್ತರದ ಮೇಲೆ ರಾಶಿ ಸಂತೋಷದಿಂದ ನೆಗೆದಾಡಲು ಶುರು ಮಾಡಿದಳು. ವಾವ್ ಅಣ್ಣ, ಇದರರ್ಥ ನೀವು ಸುನೈನ ಅಕ್ಕನ ಮದುವೆಯನ್ನು ಖಂಡಿತ ಅಟೆಂಡ್ ಮಾಡುತ್ತೀರಾ. ಎಷ್ಟು ಮಜಾ ಇರುತ್ತೆ ಎಂದು ಅವಳು ತುಂಬ ಉತ್ಸಾಹದಿಂದ ಹೇಳಿದಳು. ಖಂಡಿತ, ನಾವೆಲ್ಲರೂ ಸೇರಿ ತುಂಬ ಎಂಜಾಯ್ ಮಾಡೋಣ ಎಂದು ಅರುಣ್ ಒಪ್ಪಿಕೊಂಡನು. ಹೌದು, ಖಂಡಿತ ಎಂಜಾಯ್ ಮಾಡಿ. ಈಗ ಹೋಗಿ ಪಾರುಗೆ ಹೇಳಿ ಅಣ್ಣನ ರೂಮ್ ರೆಡಿ ಮಾಡಿಸು ಮತ್ತು ಹೋಗುವಾಗ 1 ಅಥವಾ 2 ಕಪ್ ಚಹಾವನ್ನು ಕಳುಹಿಸು ಎಂದು ಅರ್ಪಿತಾರವರು ಹೇಳಿದರು. ಆದರೆ ಅರುಣ್ ತನ್ನ ತಲೆಯನ್ನು ತನ್ನ ತಾಯಿಯ ಮಡಿಲಲ್ಲಿ ಇಟ್ಟುಕೊಂಡನು. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ಅಮ್ಮ ಎಂದು ಅರುಣ್ ಹೇಳಿದನು. ನಾನು ಕೂಡ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಮಗನೇ. ಆದರೆ ನನ್ನ ಮಗ ದೇಶಕ್ಕಾಗಿ ಇಷ್ಟು ಕಷ್ಟಪಡುತ್ತಿದ್ದಾನೆ ಎಂದು ಯೋಚಿಸಿ ನನಗೆ ಮನಸ್ಸಿಗೆ ಸಮಾಧಾನವಿತ್ತು ಮತ್ತು ನಾನು ಒಬ್ಬ ಧೀರ ಸೈನಿಕನ ತಾಯಿ ಎಂದು ನನಗೆ ಹೆಮ್ಮೆ ಇದೆ ಎಂದು ಅವರು ಅವನ ದಟ್ಟವಾದ ಕೂದಲಿನಲ್ಲಿ ಬೆರಳುಗಳನ್ನು ಆಡಿಸುತ್ತಾ ವಾತ್ಸಲ್ಯದಿಂದ ಹೇಳುತ್ತಿದ್ದರು. ಅರುಣ್ ತನ್ನ ತಾಯಿಯ ಮಾತುಗಳು ಮತ್ತು ಅವರ ಬಲವಾದ ಉದ್ದೇಶಗಳ ಬಗ್ಗೆ ಹೆಮ್ಮೆ ಪಟ್ಟನು. ಅದು ಅವರ ಪಾಲನೆಯ ಫಲಿತಾಂಶವೇ ಆಗಿತ್ತು. ಇಂದಿಗೂ ಆ 3 ಒಡಹುಟ್ಟಿದವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತಿದ್ದರು. ಈಗ ನನ್ನೊಂದಿಗೆ ನಡೆಯಿರಿ ಅಮ್ಮ, ನನಗೆ ಈಗ ಮನೆ ಸಿಕ್ಕಿದೆ, ಅಲ್ಲಿ ನಾನು ತುಂಬ ಒಂಟಿಯಾಗಿದ್ದೇನೆ ಎಂದಾಗ ನಿನ್ನ ಏಕಾಂಗಿತನಕ್ಕೆ ಪರಿಹಾರವನ್ನು ನಾನು ಕಂಡುಕೊಂಡಿದ್ದೇನೆ ಎಂದು ಅವನ ತಾಯಿ ಹೇಳುತ್ತಾರೆ. ಪರಿಹಾರವೋ? ಅಣ್ಣನ ಮದುವೆ ಮಾಡುತ್ತೀರಲ್ಲ? ಅಮ್ಮನ ಹಿಂದಿನಿಂದ ಕೋಣೆಗೆ ಪ್ರವೇಶಿಸಿದ ರಾಶಿ ಅವರ ಮಾತನ್ನು ಅರ್ಧದಲ್ಲಿಯೇ ತಡೆದಳು. ಆಗ ಅರ್ಪಿತಾರವರು ಮನಬಿಚ್ಚಿ ನಕ್ಕರು. ಖಂಡಿತ, ಈಗ ಸುನೈನ ನಂತರ ಅರುಣ್ ಸರದಿ. ಮಗನೇ, ನಿನಗೆ ಯಾವುದೇ ಹುಡುಗಿ ಇಷ್ಟವಾಗಿದ್ದರೆ ಹೇಳು, ಆಮೇಲೆ ನಿಮ್ಮ ಇಷ್ಟಕ್ಕೆ ಗಮನ ಕೊಟ್ಟಿಲ್ಲ ಅಂತ ದೂರಿಕೊಳ್ಳಬೇಡ. ರಾಶಿ ನೆಲದ ಮೇಲೆ ಕುಳಿತುಕೊಂಡಿದ್ದಳು. ಹೌದು ಮಗನೇ, ನಿನಗೆ ಇಷ್ಟವಾಗಿದ್ದನ್ನು ಹೇಳು. ನೀನು ಅವಳ ಜೊತೆ ಜೀವನ ಕಳೆಯಬೇಕು. ಅರ್ಪಿತಾರವರು ಮುಕ್ತ ಮನಸ್ಸಿನ ಮಹಿಳೆಯಾಗಿದ್ದರು ಮತ್ತು ಅವರು ಎಂದಿಗೂ ತಮ್ಮ ಮಕ್ಕಳ ಮೇಲೆ ತಮ್ಮ ಆಲೋಚನೆಗಳನ್ನು ಹೇರಿರಲಿಲ್ಲ. ಅಮ್ಮ, ನನಗೆ ಯಾರೂ ಇಷ್ಟವಿಲ್ಲ, ಆದರೆ ಯಾರಾದರೂ ಇಷ್ಟವಾದರೆ ಮೊದಲು ನಿಮಗೆ ಹೇಳುತ್ತೇನೆ ಎಂದು ಅರುಣ್ ಗಂಭೀರವಾಗಿ ಉತ್ತರಿಸಿದನು. ಅಣ್ಣ, ನಿಮಗೆ ಯಾವ ರೀತಿಯ ಹುಡುಗಿಯರು ಇಷ್ಟ ಎಂದು ರಾಶಿ ತನಿಖೆ ಮಾಡುವ ರೀತಿಯಲ್ಲಿ ಕೇಳಿದಳು. ತುಂಬ ನಾಚಿಕೆ ಸ್ವಭಾವದವರು, ಬೇರೆ ಗಂಡಸರ ಕಣ್ಣು ತನ್ನ ಮೇಲೆ ಬೀಳದಂತೆ ನೋಡಿಕೊಳ್ಳುವವರು ಮತ್ತು ತನ್ನನ್ನು ಕೇವಲ ತನ್ನ ಗಂಡನಿಗಾಗಿ ಕಾಪಾಡಿಕೊಳ್ಳುವವರು. ಇದಕ್ಕಿಂತ ಹೆಚ್ಚಾಗಿ ನನಗೆ ಏನೂ ಬೇಡ. ಯಾವುದೇ ಹಿಂಜರಿಕೆ ಇಲ್ಲದೆ ಅವನು ತನ್ನ ಮನಸ್ಸಿನ ಮಾತನ್ನು ತನ್ನ ತಂಗಿ ಮತ್ತು ತಾಯಿಯ ಮುಂದೆ ಹೇಳಿದನು. ಇದೇನು ಅಣ್ಣ, ಕೇವಲ ಒಂದೇ ಒಂದು ಗುಣವೇ? ಹುಡುಗಿ ನಾಚಿಕೆ ಪಡುವಳಾಗಿರಬೇಕು. ನನ್ನ ಗೊಂಬೆ. ನಾಚಿಕೆ ಎನ್ನುವುದು ಪ್ರತಿಯೊಬ್ಬ ಹುಡುಗಿಯ ಬಳಿಯೂ ಇರಬೇಕಾದ ಒಂದು ಆಭರಣ. ಈ ಒಂದೇ ಗುಣದಲ್ಲಿ ಎಲ್ಲ ಗುಣಗಳು ಸೇರಿಕೊಂಡಿರುತ್ತವೆ. ಏಕೆಂದರೆ ನಾಚಿಕೆಯು ಸೌಂದರ್ಯ, ಸರಳತೆ ಮತ್ತು ಸಂತೋಷಪಡಿಸುವ ಕಲೆಯಾಗಿದೆ. ಅದು ಎಲ್ಲವನ್ನು ಒಳಗೊಂಡಿರುತ್ತದೆ ಎಂದು ಯೋಚನೆಗಳಲ್ಲಿ ಮುಳುಗಿ ಹೇಳಿ ನಂತರ ಎದ್ದು ನಿಂತನು. ನಾನು ಫ್ರೆಶ್ ಆಗಿ ಬರುತ್ತೇನೆ ಎಂದು ಹೇಳುತ್ತಾ ಅವನು ಕೋಣೆಯಿಂದ ಹೊರಗೆ ಹೋದನು. ಅರೆ, ನೀನು ಹೋಗಲಿಲ್ಲವೇ? ಮೀರಾ ತನ್ನ ಅಸೈನ್ಮೆಂಟ್ನಲ್ಲಿ ಮುಳುಗಿದ್ದನ್ನು ನೋಡಿ ರಾಶಿ ಕೇಳಿದಳು. ಅಣ್ಣನ ಸಂದೇಶ ಬಂದಿತ್ತು, ಅವರು ಬರುತ್ತಿದ್ದಾರೆ, ಈಗ ಹೋಗುತ್ತಿದ್ದೇನೆ ಎಂದು ಮೀರಾ ನಿಧಾನವಾಗಿ ಹೇಳಿದಳು. ಬನ್ನಿ, ಒಟ್ಟಿಗೆ ಹೋಗೋಣ ಎಂದು ರಾಶಿ ಎದ್ದು ಹೇಳಿದಳು. ಆಗ ಮೀರಾ ಕೂಡ ತನ್ನ ಬ್ಯಾಗನ್ನು ಹೆಗಲ ಮೇಲೆ ಹಾಕಿ ಎದ್ದು ನಿಂತಳು. ಅವರಿಬ್ಬರು ಒಟ್ಟಿಗೆ ಪಾರ್ಕಿಂಗ್ ಪ್ರದೇಶಕ್ಕೆ ಬಂದರು. ನಾನು ನಿನ್ನನ್ನು ನಮ್ಮ ಅಮ್ಮನಿಗೆ ಪರಿಚಯಿಸುತ್ತೇನೆ ಎಂದು ರಾಶಿ ಅವಳಿಗೆ ಹೇಳಿದಳು. ಬೇಡ, ಇವಾಗ ಬೇಡ ಎಂದಳು. ಅವಳು ಇದ್ದಕ್ಕಿದ್ದಂತೆ ಭಯಗೊಂಡಳು. ಅರೆ ಬನ್ನಿ, ಯಾಕೆ ಹೀಗೆ ಮಾಡುತ್ತಿದ್ದೀಯಾ? ನಮ್ಮ ಅಮ್ಮ ನಿನ್ನನ್ನು ತಿನ್ನುವುದಿಲ್ಲ. ಇಂದು ಅವಳ ತಾಯಿ ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ಮತ್ತು ರಾಶಿ ಮೀರಳನ್ನು ತಮ್ಮ ತಾಯಿಗೆ ಭೇಟಿ ಮಾಡಿಸುವಲ್ಲಿ ಹಠ ಹಿಡಿದಿದ್ದಳು. ನಂತರ ಅವಳನ್ನು ಎಳೆದು ಗೇಟಿನಿಂದ ಹೊರಗೆ ಬಂದು ಕಪ್ಪು ಬಣ್ಣದ ಮರ್ಸಿಡೀಸ್ ಕಾರಿನ ಬಳಿ ನಿಂತಳು. ರಾಶಿ ಕಾರಿನ ಗಾಜಿನ ಮೇಲೆ ನಿಧಾನವಾಗಿ ತಟ್ಟಿದಳು. ರಾಶಿ ಯಾಕೆ ಇಷ್ಟು ಹೊತ್ತು? ಕಾರಿನ ಗಾಜು ಕೆಳಗಿಳಿಯಿತು. ನಂತರ ಸುಂದರವಾದ ಪುರುಷ ಧ್ವನಿ ಮೀರಳ ಕಿವಿಗೆ ಕೇಳಿಸಿತು. ಅವಳು ರಾಶಿ ಹಿಂದಿದ್ದ ಕಾರಣ ಕಾರಿನಲ್ಲಿದ್ದ ವ್ಯಕ್ತಿಯನ್ನು ನೋಡಿರಲಿಲ್ಲ. ಹೌದಮ್ಮ, ನಾವು ಮಾತನಾಡುತ್ತಿದ್ದೆವು. ಅಮ್ಮ ಬನ್ನಿ, ನಾನು ನಿಮಗೆ ನನ್ನ ಉತ್ತಮ ಸ್ನೇಹಿತೆ ಮೀರಳನ್ನು ಪರಿಚಯಿಸುತ್ತೇನೆ ಎಂದು ರಾಶಿ ಕಾರಿನ ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದ ಅರ್ಪಿತಾರವರಿಗೆ ಹೇಳಿದಳು. ಅರ್ಪಿತಾರವರು ತಮ್ಮ ಕಡೆಯ ಬಾಗಿಲು ತೆರೆದು ಹೊರಗೆ ಬಂದರು. ತಿಳಿ ನೀಲಿ ಸೀರೆ ಮತ್ತು ಸನ್ಗ್ಲಾಸ್ ಧರಿಸಿದ್ದ ಅವರು ತುಂಬ ಸುಂದರವಾಗಿ ಕಾಣುತ್ತಿದ್ದರು. ಮೀರಾ ಭಯಗೊಂಡಳು. ನಮಸ್ತೆ ಆಂಟಿ ಎಂದು ಅವಳು ಕಷ್ಟಪಟ್ಟು ಹೇಳಿದಳು.
ಅರ್ಪಿತಾರವರು ನಗುತ್ತಾ ಅವಳನ್ನು ನೋಡಿದರು ಮತ್ತು ಆ ಮುಗ್ಧ ಹುಡುಗಿಯ ಕೆನ್ನೆಯನ್ನು ಪ್ರೀತಿಯಿಂದ ಮುಟ್ಟಿದರು. ನಮಸ್ತೆ ಮಗಳೇ, ಹೇಗಿದ್ದೀರಾ? ರಾಶಿ ನಿಮ್ಮ ಬಗ್ಗೆ ತುಂಬ ಹೇಳುತ್ತಾಳೆ ಎಂದು ಅವರು ಪ್ರೀತಿಯಿಂದ ಹೇಳಿದರು. ಮೀರಾಳ ಮುಖ ಗುಲಾಬಿ ಬಣ್ಣಕ್ಕೆ ತಿರುಗಿತು. ಅಮ್ಮ, ಇವಳು ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತೆ ಎಂದು ರಾಶಿ ಅವಳ ಕೈ ಹಿಡಿದು ಉತ್ಸುಕತೆಯಿಂದ ಹೇಳಿದಳು. ಮೀರಾ ನಿಧಾನವಾಗಿ ನಕ್ಕಳು, ಆದರೆ ಆ ನಗುವಿನಲ್ಲಿ ಕೀಳರಿಮೆಯ ಸಣ್ಣ ಸುಳಿವು ಇತ್ತು. ಅರುಣ್ ಅಣ್ಣ, ನೀವು ಏನು ಮಾಡುತ್ತಿದ್ದೀರಾ? ಒಳಗೆ ಕುಳಿತಿದ್ದೀರಾ? ರಾಶಿ ಕಾರಿನ ಕಡೆಗೆ ಹೋಗಿ ಒಳಗೆ ನೋಡಿದಳು. ಅರುಣ್ ಅಣ್ಣ, ನನ್ನ ಅತ್ಯುತ್ತಮ ಸ್ನೇಹಿತೆ ಇಲ್ಲಿ ನಿಂತಿದ್ದಾಳೆ ಮತ್ತು ನೀವು ಇಲ್ಲಿ ಕುಳಿತಿದ್ದೀರಾ. ಸ್ವಲ್ಪವಾದರೂ ಸಂಸ್ಕೃತಿ ಇರುವುದು ಬೇಡವೇ? ಅವಳು ತನ್ನ ಅಣ್ಣನಿಗೆ ಜೋರಾಗಿ ಬೈದಳು. ನಾನು ಏನು ಮಾಡಬೇಕು? ನಿಮ್ಮ ಉತ್ತಮ ಸ್ನೇಹಿತೆಗಾಗಿ 21 ಗನ್ ಸಲ್ಯೂಟ್ ಕೊಡಬೇಕೇ ಎಂದು ಅವನು ಕೋಪದಿಂದ ಧ್ವನಿಯಲ್ಲಿ ಕೇಳಿದನು. ಅದಕ್ಕೆ ಉತ್ತರವಾಗಿ ರಾಶಿ ಅವನನ್ನು ದಿಟ್ಟಿಸಿ ನೋಡಿದಳು. ಆಗ ಅವನು ಸರಿ ಎಂದು ಹೇಳಿ ಕಾರಿನಿಂದ ಹೊರಗೆ ಬಂದನು. ಅರ್ಪಿತಾರವರು ಮೀರಾಳೊಂದಿಗೆ ಮಾತನಾಡುತ್ತಿದ್ದರು. ಅವಳು ಕೂಡ ನಿಧಾನವಾಗಿ ಏನೋ ಹೇಳುತ್ತಿದ್ದಳು. ಆಗ ಅರುಣ್ ಕೂಡ ಅರ್ಪಿತಾರವರ ಬಳಿಗೆ ಬಂದು ನಿಂತನು. ಮೀರಾ, ಇವರು ನನ್ನ ಅಣ್ಣ ಅರುಣ್ ಮತ್ತು ಅಣ್ಣ, ಇವಳು ನನ್ನ ಉತ್ತಮ ಸ್ನೇಹಿತೆ ಮೀರಾ ಎಂದು ರಾಶಿ ಪರಿಚಯಿಸಿದಳು. ಮೀರಾ ತಲೆ ಎತ್ತಿ ತನ್ನ ಮುಂದೆ ನಿಂತಿದ್ದ ಅರುಣನ್ನು ನೋಡಿದಳು. ಕಪ್ಪು ಪ್ಯಾಂಟ್ ಮತ್ತು ಬಿಳಿ ಶರ್ಟ್ನಲ್ಲಿ ಅವನು ಎತ್ತರದ ಮತ್ತು ಸುಂದರ ವ್ಯಕ್ತಿಯಾಗಿದ್ದನು. ಮೀರಾ ಇದ್ದಕ್ಕಿದ್ದಂತೆ ತನ್ನ ದೃಷ್ಟಿ ಕೆಳಗೆ ಇಳಿಸಿಕೊಂಡಳು. ಮೀರಾ, ಹೇಗಿದ್ದೀರಾ ಎಂದು ಅರುಣ್ ಸೌಜನ್ಯದ ನಗುವಿನೊಂದಿಗೆ ಕೇಳಿದನು. ಪರವಾಗಿಲ್ಲ ಎಂದು ಮೀರಾ ತನ್ನ ದುಪ್ಪಟ್ಟದ ಒಂದು ಮೂಲೆಯನ್ನು ತನ್ನ ಬೆರಳಿನಲ್ಲಿ ಸುತ್ತಿಕೊಂಡು ತನ್ನ ಹಣೆಯ ಮೇಲಿನ ಬೆವರನ್ನು ಒರೆಸುತ್ತಾ ನಿಧಾನವಾಗಿ ಉತ್ತರಿಸಿದಳು. ಅವಳ ಧ್ವನಿ ಕೂಡ ಸ್ವಲ್ಪ ನಡುಗುತ್ತಿತ್ತು ಮತ್ತು ಅವರ ಕಣ್ಣುಗಳು ಒಂದು ಕ್ಷಣ ಅವಳ ಮುಖದ ಮೇಲೆ ನಿಂತವು. ಬಿಸಿಲಿನ ಕಾರಣದಿಂದ ಮೀರಾ ತನ್ನ ದುಪ್ಪಟ್ಟವನ್ನು ತಲೆಯ ಮೇಲೆ ಹಾಕಿಕೊಂಡಿದ್ದಳು. ಆದರೂ ಬಿಸಿಲು ಮತ್ತು ಸೆಕೆಯಿಂದಾಗಿ ಅವಳ ತಿಳಿ ಕಂದು ಬಣ್ಣದ ಚರ್ಮವು ಗುಲಾಬಿ ಬಣ್ಣಕ್ಕೆ ತಿರುಗುತ್ತಿತ್ತು. ಅವಳು ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಇದಲ್ಲದೆ ಅವಳ ಮುಖದ ಮೇಲಿದ್ದ ಮುಗ್ಧತೆ ಮತ್ತು ಪವಿತ್ರತೆ ನೋಡಿ ಒಂದು ಕ್ಷಣದಲ್ಲಿ ಅರುಣ್ ತನ್ನ ದೃಷ್ಟಿಯನ್ನು ಕೆಳಕ್ಕಿಳಿಸಿದನು. ನಡೆಯಿರಿ ಅಮ್ಮ ಎಂದು ಅರುಣ್ ಅರ್ಪಿತಾ ಅವರನ್ನು ಹೇಳಿದನು. ಆಯ್ತಾಯ್ತು ಮಗಳೇ ಮೀರಾ, ನೀವು ಒಂದು ದಿನ ನಮ್ಮ ಮನೆಗೆ ಖಂಡಿತ ಬರಬೇಕು. ಇದೇ ಭಾನುವಾರ ಬರಬಹುದು. ನಾವು ಈ ಭಾನುವಾರ ನನ್ನ ಮಗ ಬಂದ ಸಂತೋಷದಲ್ಲಿ ಒಂದು ಸಣ್ಣ ಪಾರ್ಟಿ ಇಟ್ಟುಕೊಂಡಿದ್ದೇವೆ. ನೀವು ಕೂಡ ಅದರಲ್ಲಿ ಭಾಗವಹಿಸಿ ಎಂದು ಅರ್ಪಿತಾರವರು ತುಂಬ ಪ್ರೀತಿಯಿಂದ ಹೇಳಿದರು. ಸರಿ ಎಂದು ಅವಳು ದೃಷ್ಟಿ ಕೆಳಗಿಳಿಸಿ ಚಿಕ್ಕ ಉತ್ತರ ಕೊಟ್ಟಳು. ಅರುಣ್ ಅಲ್ಲಿ ಇದ್ದಿದ್ದು ಅವಳಿಗೆ ತುಂಬ ಗೊಂದಲವನ್ನುಂಟು ಮಾಡಿತು ಮತ್ತು ಅವನು ಅವಳ ಹಿಂಜರಿಕೆಯಿಂದ ಆಶ್ಚರ್ಯಚಕಿತನಾಗಿದ್ದನು. ಯೂನಿವರ್ಸಿಟಿಯಲ್ಲಿ ಓದುವ ಯಾವುದೇ ಹುಡುಗಿ ಇಷ್ಟು ನಾಚಿಕೆ ಮತ್ತು ಆತ್ಮವಿಶ್ವಾಸವಿಲ್ಲದವಳಾಗಿರಲು ಸಾಧ್ಯವೇ ಎಂದು ಅವನು ಯೋಚಿಸಿದನು. ನೀನು ಖಂಡಿತ ಬರಬೇಕು ಎಂದು ರಾಶಿ ಬೆದರಿಕೆಯ ಧ್ವನಿಯಲ್ಲಿ ಹೇಳಿದಳು. ಮೀರಾ ಕಣ್ಣು ಎತ್ತಿ ನೋಡಿದಾಗ ಅವಳ ಸಹೋದರ ರಾಹುಲ್ ತನ್ನ ಬೈಕ್ನಲ್ಲಿ ಬರುವುದನ್ನು ಕಂಡಳು. ಆಗ ಅವಳಿಗೆ ನೆಮ್ಮದಿಯಾಯಿತು. ನನ್ನ ಅಣ್ಣ ಬಂದನು ಎಂದು ಅವಳು ತಕ್ಷಣ ಹೇಳಿದಳು. ಅವಳ ಮುಖದಲ್ಲಿ ತಕ್ಷಣವೇ ನೆಮ್ಮದಿಯ ಅಲೆ ಕಾಣಿಸಿಕೊಂಡಿತು. ಅದನ್ನು ಅರುಣ್ ಗಮನಿಸಿದನು. ಸರಿ ಬಾಯ್, ಮತ್ತೆ ಸಿಗೋಣ ಎಂದು ರಾಶಿ ಅವಳ ಬಲ ಕೆನ್ನೆಯನ್ನು ನಿಧಾನವಾಗಿ ಮುತ್ತಿಟ್ಟು ಹೇಳಿದಳು. ಅವಳ ಈ ವರ್ತನೆಯಿಂದ ಮೀರಾಳ ಮುಖ ಗುಲಾಬಿ ಬಣ್ಣಕ್ಕೆ ತಿರುಗಿತು. ನಂತರ ಅವಳು ಅರ್ಪಿತಾ ಮತ್ತು ರಾಶಿಗೆ ಬಾಯಿ ಹೇಳುತ್ತಾ, ನಾನು ಭಾನುವಾರ ನಿಮ್ಮ ಮನೆಗೆ ಬರಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಮತ್ತು ಅರುಣ್ಗೆ ಬಾಯಿ ಹೇಳದೆ ವೇಗವಾಗಿ ನಡೆದು ಅವಳ ಅಣ್ಣ ನಿಂತಿದ್ದ ಕಡೆಗೆ ಹೋದಳು. ಅವರೆಲ್ಲರೂ ಕಾರಿನಲ್ಲಿ ಕುಳಿತರು ಮತ್ತು ಅರುಣ್ ಕಾರನ್ನು ಚಾಲು ಮಾಡಿದನು. ಅವನ ದೃಷ್ಟಿ ಗೊತ್ತಿಲ್ಲದೆಯೇ ತನ್ನ ಮುಂದೆ ನಿಂತಿದ್ದ ಮೀರಾಳ ಮೇಲಿತ್ತು. ಅವಳು ಈಗ ತನ್ನ ದುಪ್ಪಟ್ಟವನ್ನು ಸರಿಪಡಿಸಿಕೊಂಡು ತನ್ನ ಉದ್ದನೆಯ ದಟ್ಟವಾದ ಕಪ್ಪು ಕೂದಲನ್ನು ಸೇರಿಸಿ ಜಡೆ ಹಾಕುತ್ತಿದ್ದಳು. ಬಹುಶಃ ಅವಳು ಬಿಸಿಲಿನಿಂದ ಬೇಸತ್ತು ಹೋಗಿದ್ದಳು. ಅದಕ್ಕಾಗಿ ಅವಳು ತಲೆಯಿಂದ ದುಪ್ಪಟ್ಟವನ್ನು ತೆಗೆದು ಭುಜಗಳ ಮೇಲೆ ಹರಡಿದ್ದಳು ಮತ್ತು ತನ್ನ ಬೆಚ್ಚಿದ ಕೂದಲನ್ನು ಜಡೆ ಹಾಕತೊಡಗಿದಳು. ಅರುಣ್ ಇದ್ದಕ್ಕಿದ್ದಂತೆ ಕಾರನ್ನು ಮುಂದಕ್ಕೆ ತೆಗೆದುಕೊಂಡನು. ಅಪ್ಪ, ನಾನು ನಿಮ್ಮನ್ನು ಒಂದು ವಿಷಯ ಕೇಳಬೇಕು. ರಾತ್ರಿಯ ಊಟದ ನಂತರ ಮೀರಾ ತನ್ನ ತಂದೆ ಸುರೇಶ್ ಅವರನ್ನು ಹೊರಗಡೆ ಹಾಲ್ನಲ್ಲಿ ನೋಡಿದಾಗ ಅವಳು ಅವರ ಬಳಿಗೆ ಬಂದಳು. ಕೇಳು ಮಗಳೇ ಎಂದು ಸುರೇಶ್ ರವರು ಪ್ರೀತಿಯಿಂದ ಹೇಳಿದರು. ಅಪ್ಪ, ನನಗೆ ಯೂನಿವರ್ಸಿಟಿಯಲ್ಲಿ ಒಬ್ಬ ಸ್ನೇಹಿತೆ ಇದ್ದಾಳೆ. ಅವಳ ಹೆಸರು ರಾಶಿ. ಅವಳ ತಾಯಿ ನನ್ನನ್ನು ಪ್ರೀತಿಯಿಂದ ಈ ಭಾನುವಾರ ತಮ್ಮ ಮನೆಗೆ ಕರೆದಿದ್ದಾರೆ. ಅದೊಂದು ಸಣ್ಣ ಪಾರ್ಟಿ. ಅಲ್ಲಿ ಅವರ ಕುಟುಂಬದವರು ಮಾತ್ರ ಇರುತ್ತಾರೆ. ಅವಳು ತನ್ನ ಮಾತನ್ನು ನಿಲ್ಲಿಸಿ ಹೇಳಿದಳು. ಮಗಳೇ, ನಿನ್ನ ಅಜ್ಜಿಗೂ ಅಪರಿಚಿತರ ಮನೆಗೆ ಹೆಣ್ಣು ಮಕ್ಕಳು ಹೋಗುವುದು ಇಷ್ಟವಿಲ್ಲ ಮತ್ತು ನಿಜ ಹೇಳಬೇಕೆಂದರೆ ನನಗೂ ಇಷ್ಟವಿಲ್ಲ. ನಿಮ್ಮ ಸ್ನೇಹ ಯೂನಿವರ್ಸಿಟಿಗೆ ಸೀಮಿತವಾಗಿರಲಿ. ನಿನಗೆ ತಿಳಿದಿದೆಯಲ್ಲ, ಇಡೀ ಕುಟುಂಬದವರಿಂದ ಬೈಗುಳಗಳನ್ನು ಕೇಳಿಸಿಕೊಂಡು ನಾನು ನಿನ್ನನ್ನು ಯೂನಿವರ್ಸಿಟಿಗೆ ಸೇರಿಸಿದ್ದೇನೆ ಎಂದು ಸುರೇಶ್ ರವರು ಗಂಭೀರವಾಗಿ ಹೇಳಿದರು. ಮೀರಾ ತನ್ನ ಮನಸ್ಸಿನಲ್ಲಿ ಅನೇಕ ವಿಷಯಗಳನ್ನು ಇಟ್ಟುಕೊಂಡು ಯಾವುದೇ ಚರ್ಚೆ ಮಾಡದೆ ಸುಮ್ಮನೆ ತನ್ನ ಕೋಣೆಗೆ ಹೋದಳು. ಅವಳ ಅಜ್ಜಿ ಮತ್ತು ಅವಳ ಅತ್ತಿಗೆಯವರು ಕೂಡ ಇದನ್ನು ವಿರೋಧಿಸಿದ್ದರು. ಮರುದಿನ ಮೀರಾ ರಾಶಿಯನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಾಗ ಅವಳು ಕೋಪಗೊಂಡಳು. ನೋಡಮ್ಮ, ನಿನಗೆ ಗೊತ್ತಿದೆಯಲ್ಲ, ನಮ್ಮ ಮನೆಯ ವಾತಾವರಣ ಹೀಗಿಲ್ಲ. ಇಲ್ಲಿ ಹುಡುಗಿಯರು ತಮ್ಮ ಸ್ನೇಹಿತರ ಮನೆಗೆ ಹೋಗೋದಿಲ್ಲ. ದಯವಿಟ್ಟು ರಾಶಿ, ಕೋಪ ಮಾಡಿಕೊಳ್ಳಬೇಡ. ನೀನು ನನ್ನ ಏಕೈಕ ಸ್ನೇಹಿತೆ. ನಾನು ನಿನ್ನನ್ನು ಕೋಪಗೊಳಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನಾನು ನಿನ್ನ ಮನೆಗೆ ಬಂದು ಎಲ್ಲರೊಂದಿಗೆ ಮಾತನಾಡಿದರೆ ಅವರೆಲ್ಲ ಒಪ್ಪಿಕೊಳ್ಳುತ್ತಾರಲ್ಲ
ಎಂದು ರಾಶಿ ಕೇಳಿದಳು. ಗೊತ್ತಿಲ್ಲ, ನಾನು ಏನನ್ನೂ ಹೇಳಲಾರೆ ಎಂದು ಅವಳು ನಿಧಾನವಾಗಿ ಉತ್ತರಿಸಿದಳು. ಆದರೆ ರಾಶಿ ಅವಳ ವಿಳಾಸವನ್ನು ಕೇಳಿದಳು. ಆಗ ಅವಳು ರಾಶಿಗೆ ತನ್ನ ವಿಳಾಸವನ್ನು ಕೊಟ್ಟಳು. ರಾಶಿ ಮರುದಿನ ಸಂಜೆ ಅವರ ಮನೆಗೆ ಬಂದಳು. ಅಂಗಳದಲ್ಲಿದ್ದ ಎಲ್ಲರೂ ರಾಶಿಯನ್ನು ನೋಡಿದರು ಮತ್ತು ಅವಳ ಕಡೆಯಿಂದ ತಮ್ಮ ದೃಷ್ಟಿ ತೆಗೆಯಲು ಮರೆತರು. ಅವಳು ತುಂಬ ಸುಂದರವಾಗಿದ್ದಳು ಮತ್ತು ಅವಳ ಬಟ್ಟೆಗಳನ್ನು ನೋಡಿದರೆ ಆ ಮಧ್ಯಮ ವರ್ಗದ ಜನರ ಮನೆಗೆ ಬಂದಿರುವುದು ಆಶ್ಚರ್ಯಕರವಾಗಿತ್ತು. ಹೇಯ್, ಹೇಗಿದ್ದೀರಾ ಎಂದು ರಾಶಿ ಮುಂದೆ ಬಂದು ಕೇಳಿದಳು. ನಾನು ಚೆನ್ನಾಗಿದ್ದೇನೆ. ನಿಮಗೆ ಮನೆ ಹುಡುಕಲು ಯಾವುದೇ ತೊಂದರೆ ಆಗಲಿಲ್ಲವಾ? ನಿಜಕ್ಕೂ ಇಲ್ಲ ಎಂದು ರಾಶಿ ಹೇಳುತ್ತಾ ಅಂಗಳದ ಕಡೆಗೆ ಹೆಜ್ಜೆ ಹಾಕಿದಳು. ನೀನು ಇಂದು ಯೂನಿವರ್ಸಿಟಿಗೆ ಹೋಗಿರಲಿಲ್ಲ. ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ. ಹಾಗಾಗಿ ನಿನ್ನನ್ನು ನೋಡಲು ಬಂದೆ ಮತ್ತು ನನ್ನ ಅಕ್ಕನ ಮದುವೆಗೆ ಆಹ್ವಾನಿಸಲು ಕೂಡ ಬಂದೆ. ನೀನು ಬಂದಿದ್ದು ತುಂಬ ಒಳ್ಳೆಯದಾಯಿತು ಎಂದು ಮೀರಾ ನಿಧಾನವಾಗಿ ಹೇಳಿದಳು. ನಮಸ್ತೆ ಜಿ. ಮುಂದೆ ಬಂದು ರಾಶಿ ಅಂಗಳದಲ್ಲಿ ಕುಳಿತಿದ್ದ ಎಲ್ಲರಿಗೂ ನಮಸ್ತೆ ಹೇಳಿದಳು. ಅವಳ ಈ ರೀತಿ ಬೋಲ್ಡ್ ರೀತಿಯನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಆದರೆ ಅವಳ ಇಷ್ಟು ಸೌಮ್ಯ ಸ್ವಭಾವ ಅವರನ್ನು ಇನ್ನಷ್ಟು ಆಶ್ಚರ್ಯಗೊಳಿಸಿತು. ಮುಂದಿನ ಕ್ಷಣದಲ್ಲಿ ಅವಳು ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡಳು. ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಇವರು ನನ್ನ ಅಮ್ಮ, ಇವರು ನನ್ನ ಅಜ್ಜಿ, ಇವರು ದೊಡ್ಡ ಅತ್ತಿಗೆ, ಇವರು ಚಿಕ್ಕ ಅತ್ತಿಗೆ ಎಂದು ಮೀರಾ ಬೇಗನೆ ಎಲ್ಲರನ್ನೂ ಪರಿಚಯಿಸಿದಳು. ರಾಶಿ ಎಲ್ಲರೊಂದಿಗೆ ಸ್ವಲ್ಪ ಸಮಯ ಮಾತನಾಡಿದಳು ಮತ್ತು ನಂತರ ಹಾಸಿಗೆ ಮೇಲೆ ಕುಳಿತಿದ್ದ ಅಜ್ಜಿಯ ಪಕ್ಕದಲ್ಲಿ ಕುಳಿತುಕೊಂಡಳು. ಅಲ್ಲಿ ನೆರೆದಿದ್ದ ಎಲ್ಲರೂ ರಾಶಿಯ ವ್ಯಕ್ತಿತ್ವದಿಂದ ಎಷ್ಟು ಪ್ರಭಾವಿತರಾಗಿದ್ದರೆಂದರೆ ಆಶ್ಚರ್ಯ ಮತ್ತು ಆತಂಕ ಎರಡೂ ಒಟ್ಟಿಗೆ ಇತ್ತು. ರಾಶಿ ತನ್ನ ಉದ್ದವಾದ ನೇರವಾದ ಕೂದಲನ್ನು ಸೇರಿಸಿ ತನ್ನ ಬಲಭುಜದ ಮೇಲೆ ಹಾಕಿಕೊಂಡಳು. ಅವಳು ಇನ್ನೇನು ಮಾತನಾಡಬೇಕು ಎನ್ನುವಷ್ಟರಲ್ಲಿ ಗೇಟ್ನಲ್ಲಿ ಯಾರೋ ನಿಧಾನವಾಗಿ ಬಾಗಿಲು ತಟ್ಟಿದರು. ರಾಹುಲ್ ಬಾಗಿಲಿನ ಕಡೆಗೆ ಹೋದನು ಮತ್ತು ಮೀರಾ ಹಿಂದಿನಿಂದ ಬೇಗನೆ ಧ್ವನಿ ಹಾಕಿದಳು. ರಾಹುಲ್, ರಾಶಿ ಅವರ ಡ್ರೈವರ್ಗೆ ಹೊರಗಡೆ ಡ್ರಾಯಿಂಗ್ ರೂಮಿನಲ್ಲಿ ಎಂದು ಹೇಳುತ್ತಿದ್ದ ಅವಳ ಮಾತು ಅಪೂರ್ಣವಾಗಿತ್ತು. ಏಕೆಂದರೆ ಬಾಗಿಲಿನಿಂದ ಒಳಗೆ ಬಂದವರು ಡ್ರೈವರ್ ಅಲ್ಲ, ಅರುಣ್ ಆಗಿದ್ದನು. ರಾಶಿ ನಗಲು ಶುರು ಮಾಡಿದಳು. ಆದರೆ ಅರುಣ್ ಮೀರಾಳ ಮಾತುಗಳನ್ನು ಕೇಳಿದ್ದಾನೆಂದು ಅವನ ಮುಖದಿಂದ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾಚಿಕೆಯಿಂದ ಮೀರಾ ಭಯಗೊಂಡಳು. ನನ್ನ ಅಣ್ಣನನ್ನು ಡ್ರೈವರ್ ಅಂತ ಹೇಳಬೇಡ ಎಂದು ರಾಶಿ ನಗುತ್ತಾ ಹೇಳಿದಳು. ಆದರೆ ಅರುಣ್ ಈಗ ಒಳಗೆ ಬಂದಿದ್ದನು. ಅಲ್ಲಿದ್ದ ಎಲ್ಲರ ದೃಷ್ಟಿ ಅವನ ಕಡೆಗೆ ತಿರುಗಿತು ಮತ್ತು ಅವರಿಗಾಗಿ ಮೆಚ್ಚುಗೆ ಭಾವನೆಗಳು ಹುಟ್ಟಿಕೊಂಡವು. ಇವರು ನನ್ನ ಅಣ್ಣ, ಅರುಣ್ ಅಣ್ಣ ಎಂದು ರಾಶಿ ಎದ್ದು ನಿಂತು ಹೇಳಿದಳು. ಆದರೆ ಅರುಣ್ ನಿಧಾನವಾಗಿ ಅಂಗಳಕ್ಕೆ ಬಂದನು. ಅರುಣ್ ಗೌರವಯುತವಾಗಿ ಅಜ್ಜಿ ಮತ್ತು ಮೀರಾಳ ತಾಯಿ ಅನಿತಾರವರಿಗೆ ನಮಸ್ತೆ ಹೇಳಿದನು. ಕ್ಷಮಿಸಿ, ನಾನು ರಾಶಿ ನಿಮ್ಮ ಡ್ರೈವರ್ ಜೊತೆ ಬಂದಿದ್ದಾಳೆ ಎಂದು ಅಂದುಕೊಂಡಿದ್ದೆ ಎಂದು ಮೀರಾ ರಾಶಿ ಜೊತೆ ಕುಳಿತುಕೊಂಡು ನಿಧಾನವಾಗಿ ಹೇಳಿದಳು. ಪರವಾಗಿಲ್ಲ ಎಂದು ರಾಶಿ ನಿರ್ಲಕ್ಷ್ಯವಾಗಿ ಹೇಳಿದಳು. ಅರೆ, ಮಕ್ಕಳಿಗಾಗಿ ಏನಾದರೂ ತಿನ್ನಲು ತನ್ನಿ ಎಂದು ಅಜ್ಜಿ ಧ್ವನಿ ಹಾಕಿದರು. ನಾನು ನನ್ನ ಅಕ್ಕನ ಮದುವೆಯ ಕಾರ್ಡ್ ನೀಡಲು ಬಂದಿದ್ದೇನೆ ಆಂಟಿ. ಅವಳು ತನ್ನ ಬ್ಯಾಗ್ನಿಂದ ಸುಂದರವಾದ ಮದುವೆಯ ಕಾರ್ಡ್ ತೆಗೆದು ಮೀರಾಳ ಕೈಗೆ ಕೊಟ್ಟಳು. ನೀವೆಲ್ಲರೂ ಖಂಡಿತ ಬರಬೇಕು. ಮತ್ತು ಹೌದು ಆಂಟಿ, ನಾಳೆ ಭಾನುವಾರಲ್ಲವೇ? ನಾಳೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇದೆ. ದಯವಿಟ್ಟು ಮೀರಾಳನ್ನು ಕಳುಹಿಸಿ ಎಂದು ಅವಳು ಎದ್ದು ನಿಂತು ಹೇಳಿದಳು. ಆಯಿತು, ಖಂಡಿತ ಬರುತ್ತಾಳೆ ಎಂದು ಅಜ್ಜಿ ಬೇಗನೆ ಹೇಳಿದರು. ಎಲ್ಲರನ್ನು ಭೇಟಿಯಾದ ನಂತರ ಅವಳು ಅಲ್ಲಿಂದ ಹೊರಡಲು ಶುರು ಮಾಡಿದಳು. ಆಗ ಮೀರಾಳನ್ನು ಭೇಟಿಯಾಗುತ್ತಾ, ಈಗ ಯಾವುದೇ ನೆಪ ನಡೆಯುವುದಿಲ್ಲ. ನಿಮ್ಮ ಅಜ್ಜಿ ಮತ್ತು ಅಜ್ಜ ಇಬ್ಬರೂ ಒಪ್ಪಿಕೊಂಡಿದ್ದಾರೆ ಮತ್ತು ನೀವೆಲ್ಲರೂ ಖಂಡಿತ ಬರಬೇಕು ಎಂದಳು. ಮತ್ತು ಭಾನುವಾರ ದಿನವೂ ಬಂದಿತು. ಮೀರಾ ತಿಳಿ ಗುಲಾಬಿ ಬಣ್ಣದ ಸರಳವಾದ ಮತ್ತು ಉದ್ದವಾದ ಉಡುಗೆಯನ್ನು ಧರಿಸಿದ್ದಳು. ಅದರ ತೋಳುಗಳು ಬಳೆ ತೋಳಿನಂತೆ ಇದ್ದವು. ಅವಳು ತನ್ನ ಉದ್ದವಾದ ಕೂದಲನ್ನು ಬಾಚಿಕೊಂಡು ಒಣಗಲು ಬಿಟ್ಟಿದ್ದಳು. ಅದೇ ಸಮಯದಲ್ಲಿ ನಯನ ಕೋಣೆಗೆ ಪ್ರವೇಶಿಸಿದಳು. ಅರೆ, ಆ ಹಸಿರು ಉಡುಗೆ ಧರಿಸಬಹುದಿತ್ತಲ್ಲ, ಇದು ತುಂಬ ಸರಳವಾಗಿದೆ ಎಂದು ಅವಳು ಸೊಂಟದ ಮೇಲೆ ಕೈಯಿಟ್ಟುಕೊಂಡು ಮೇಲಿನಿಂದ ಕೆಳಗೆ ನೋಡುತ್ತಾ ಹೇಳಿದಳು. ನಾನು ಮದುವೆಗೆ ಹೋಗುತ್ತಿಲ್ಲ, ಅದೊಂದು ಸಣ್ಣ ಪಾರ್ಟಿ, ಅದು ಅವರ ಕುಟುಂಬದವರೊಂದಿಗೆ ಎಂದು ಮೀರಾ ಮೂಗು ಮುರಿಯುತ್ತಾ ಹೇಳಿದಳು. ಅರೆ, ಆದರೆ ನಿಮ್ಮ ಆ ಸ್ನೇಹಿತೆ ತುಂಬ ಶ್ರೀಮಂತರು. ಅಲ್ಲಿ ಹೋಗಿ ನೋಡು, ಅವರ ಒಂದೆರಡು ಸಂಬಂಧಿಕರು ಇದ್ದರೆ ಅವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಬಂದಿರುತ್ತಾರೆ ಎಂದು ನಯನ ಹೇಳುತ್ತಾ ಹಾಸಿಗೆ ಮೇಲೆ ಕಾಲು ಚಾಚಿ ಮಲಗಿದಳು. ನಾನು ಇದೇ ರೀತಿ ಸರಿ ಇದ್ದೇನೆ ಎಂದು ಅವಳು ನಿಧಾನವಾಗಿ ಹೇಳಿದಳು. ಒಳ್ಳೆಯದಪ್ಪ, ಸ್ವಲ್ಪ ಹೋದರೂ ಮೇಕಪ್ ಮಾಡಿಕೊ, ಸಂಪೂರ್ಣವಾಗಿ ಮಸುಕಾದವಳಂತೆ ಕಾಣುತ್ತಿದ್ದೀಯ ಎಂದಾಗ ಮೀರಾ ತಿರುಗಿ ಕನ್ನಡಿಯ ಕಡೆ ನೋಡಿದಳು. ದೊಡ್ಡ ಕಪ್ಪು ಕಣ್ಣುಗಳು, ನೇರವಾದ ಸಣ್ಣ ಮೂಗು ಮತ್ತು ಸುಂದರವಾದ ತಿಳಿ ಗುಲಾಬಿ ತುಟಿಗಳು. ಅವಳು ಸಾಮಾನ್ಯವಾಗಿದ್ದರೂ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಸರಿ, ಕಣ್ಣಿಗೆ ಕಾಡಿಗೆಯನ್ನಾದರೂ ಹಚ್ಚಿಕೊ ಎಂದು ನಯನ ಮತ್ತೆ ಸಲಹೆ ಕೊಟ್ಟಳು. ಈ ಬಾರಿ ಅವಳ ಮಾತನ್ನು ಕೇಳಿ ಮೀರಾ ತನ್ನ ಕಣ್ಣುಗಳಿಗೆ ಸ್ವಲ್ಪ ಕಾಡಿಗೆ ಹಚ್ಚಿಕೊಂಡಳು. ತುಟಿಗಳಿಗೂ ಸ್ವಲ್ಪ ಗುಲಾಬಿ ಬಣ್ಣದ ಲಿಪ್ ಗ್ಲಾಸ್ ಹಚ್ಚಿಕೊಂಡು ಕನ್ನಡಿಯಿಂದ ದೂರ ಸರಿದಳು. ನಂತರ ಹಾಸಿಗೆ ಮೇಲಿದ್ದ ದೊಡ್ಡ ಗುಲಾಬಿ ದುಪ್ಪಟ್ಟವನ್ನು ತೆಗೆದುಕೊಂಡು ಭುಜಗಳ ಮೇಲೆ ಹಾಕಿಕೊಂಡಳು. ಅವಳ ಉದ್ದ ಕೂದಲು ಇನ್ನೂ ಒದ್ದೆಯಾಗಿದ್ದವು. ಆಗಲೇ ರಾಹುಲ್ ಓಡಿ ಬಂದು, ಅಕ್ಕ, ನಿಮ್ಮ ಸ್ನೇಹಿತೆ ಬಂದಿದ್ದಾಳೆ ಎಂದನು. ಅವಳು ಬೇಗನೆ ಕೋಣೆಯಿಂದ ಹೊರಬಂದು ಎಲ್ಲರಿಗೂ ಬಾಯಿ ಹೇಳಿ ಮನೆಯಿಂದ ಹೊರಟಳು. ಕಾರು ಒಂದು ಭವ್ಯವಾದ ಬಂಗಲೆ ಮುಂದೆ ನಿಂತಿತ್ತು. ರಾಶಿ ಜೊತೆ ನಡೆಯುತ್ತಾ ಅವಳು ಬಲಬದಿಯ ಕೋಣೆಗೆ ಪ್ರವೇಶಿಸಿದಳು. ಅದು ಬಹುಶಃ ಟಿವಿ ಕೋಣೆಯಾಗಿತ್ತು. ಎಸಿಯ ತಂಪಾದ ಗಾಳಿ ಮತ್ತು ಮೃದುವಾದ ಪರಿಮಳವು ಕೋಣೆಯಲ್ಲಿ ಹರಡಿತು.
ರಾಶಿ ಅವಳನ್ನು ಅಲ್ಲಿ ಕುಳಿತುಕೊಳ್ಳಲು ಹೇಳಿ ಹೋದಳು. ಅವಳು ಒಂದು ಮೃದುವಾದ ಸೋಫಾದ ಮೇಲೆ ಕುಳಿತು ಸುತ್ತಲೂ ನೋಡಿದಳು. ಕೋಣೆ ತುಂಬ ಸುಂದರವಾಗಿ ಮತ್ತು ದೊಡ್ಡದಾಗಿತ್ತು. ಎದುರಿನ ಗೋಡೆಯ ಮೇಲೆ ದೊಡ್ಡ LCD ಟಿವಿ ಇತ್ತು. ಅದರಲ್ಲಿ ಧ್ವನಿ ಇಲ್ಲದೆ ಒಂದು ನ್ಯೂಸ್ ಚಾನೆಲ್ ಬರುತ್ತಿತ್ತು. ಮೀರಾಳ ಕಣ್ಣುಗಳಲ್ಲಿ ಮೆಚ್ಚುಗೆ ಕಾಣಿಸಿತು. ಇಡೀ ಮನೆ ನಿಶ್ಶಬ್ದವಾಗಿತ್ತು. ಇಲ್ಲಿ ಒಂದು ಸಣ್ಣ ಗೆಟ್ ಟುಗೆದರ್ ನಡೆಯಲಿದೆ ಎಂದು ಅನಿಸಲೇ ಇಲ್ಲ. ಮೀರಾ ಸ್ವಲ್ಪ ನಿರಾಳವಾಗಿ ಕುಳಿತು ದುಪ್ಪಟ್ಟವನ್ನು ಒಂದು ಭುಜದ ಮೇಲೆ ಹಾಕಿ ಇನ್ನೂ ಸ್ವಲ್ಪ ಒದ್ದೆಯಾಗಿದ್ದ ತನ್ನ ಕೂದಲನ್ನು ಒಣಗಿಸಿಕೊಳ್ಳಲು ಶುರು ಮಾಡಿದಳು. ಅವಳು ತನ್ನ ಬ್ಯಾಗ್ನಲ್ಲಿ ಕ್ಲಿಪ್ ಹುಡುಕುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅರುಣ್ ಅವಸರದಲ್ಲಿ ಒಳಗೆ ಬಂದು ಅವಳನ್ನು ನೋಡಿ ನಿಂತು ಬಿಟ್ಟನು. ಮೀರಾ ಕೂಡ ಗಾಬರಿಗೊಂಡು ಎದ್ದು ನಿಂತಳು. ಅರೆ, ಹೇಗಿದ್ದೀರಿ ಎಂದು ಅವಳು ಬೇಗನೆ ತನ್ನ ಗಾಬರಿಯನ್ನು ನಿಯಂತ್ರಿಸಿಕೊಂಡಳು. ಮತ್ತು ಅವನ ಕಣ್ಣುಗಳು ಇದ್ದಕ್ಕಿದ್ದಂತೆ ಅವಳ ಉದ್ದನೆಯ ಕೂದಲಿನ ಮೇಲೆ ಹರಿದಿದ್ದವು. ದಟ್ಟವಾದ ಕಪ್ಪು ಕೂದಲು ಮೊಣಕಾಲಿನಿಂದ ಸ್ವಲ್ಪ ಮೇಲೆ ಇತ್ತು ಮತ್ತು ಅವನ ಕಣ್ಣುಗಳಲ್ಲಿ ಮೆಚ್ಚುಗೆ ಕಾಣಿಸಿತು. ಹೌದು, ನಾನು ಚೆನ್ನಾಗಿದ್ದೇನೆ ಎಂದು ಅವಳು ಅವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ತನ್ನ ಕೂದಲನ್ನು ಹಿಂದೆ ಸರಿಸಿ ದುಪ್ಪಟ್ಟವನ್ನು 2 ಭುಜಗಳ ಮೇಲೆ ಹಾಕಿಕೊಂಡಳು. ಕುಳಿತುಕೊಳ್ಳಿ, ಯಾಕೆ ನಿಂತಿದ್ದೀರಿ ಎಂದು ಅರುಣ್ ಪ್ರೀತಿಯಿಂದ ಹೇಳಿದನು. ಆಗ ಅವಳು ಗಾಬರಿಗೊಂಡ ರೀತಿ ಕೂತಳು. ಅರುಣ್ ಕೂಡ ಅವಳ ಮುಂದೆ ಕುಳಿತನು. ನೀವು ರಾಶಿ ಜೊತೆ ಬಂದಿದ್ದೀರಾ? ಹೌದು. ಅವಳು ಎಲ್ಲಿದ್ದಾಳೆ ಎಂದು ಕೇಳಿದನು. ಅವಳು ಯಾವುದೋ ಕೆಲಸಕ್ಕೆ ಹೋಗಿದ್ದಾಳೆ. ಅವಳು ತಲೆ ತಗ್ಗಿಸಿ ನಿಧಾನವಾಗಿ ಹೇಳಿದಳು. ಆ ತಿಳಿ ಕಂದು ಬಣ್ಣದ ಮುಖದಲ್ಲಿ ಗುಲಾಬಿ ಬಣ್ಣವು ಸೇರಿಕೊಂಡು ಅವಳ ಮುಖವನ್ನು ಇನ್ನಷ್ಟು ಸುಂದರವಾಗಿಸುತ್ತಿತ್ತು. ಸರಿ, ಬಹುಶಃ ಅಡುಗೆ ಮನೆಯಲ್ಲಿ ಇರಬಹುದು. ನಿಜ ಹೇಳಬೇಕೆಂದರೆ ಇನ್ನೂ ಯಾರೂ ಬಂದಿಲ್ಲ. ಅವಳು ತನ್ನ ಒಂದಿಬ್ಬರು ಸಹೋದರ ಸಂಬಂಧಿಗಳು ಮತ್ತು ಶಾಲಾ ಕಾಲೇಜು ದಿನಗಳ ಒಂದಿಬ್ಬರು ಸ್ನೇಹಿತರನ್ನು ಆಹ್ವಾನಿಸಿದ್ದಾಳೆ ಎಂದು ಅವನು ತಿಳಿ ಲಹರಿಯಲ್ಲಿ ಹೇಳುತ್ತಿದ್ದನು. ಆಗ ಮೀರಾ ತಲೆ ಆಡಿಸಿದಳು. ಅವಳು ಅವನ ಮುಂದೆ ತುಂಬ ಗೊಂದಲಕ್ಕೊಳಗಾಗಿದ್ದಳು. ನೀವು ಏನು ಓದುತ್ತಿದ್ದೀರಿ ಎಂದು ಅರುಣ್ ನಿಧಾನವಾಗಿ ಕೇಳಿದನು. ಮೀರಾ ಅವನಿಗೆ ತಾನು ಸ್ನಾತಕೋತ್ತರ ಮೊದಲ ಸೆಮಿಸ್ಟರ್ನಲ್ಲಿ ಇರುವುದನ್ನು ಹಲವು ಬಾರಿ ಹೇಳಿದ್ದಳು. ಆದರೆ ಅವನಿಗೆ ನೆನಪಿರಲಿಲ್ಲ, ಏಕೆಂದರೆ ಅವಳು ಸ್ನಾತಕೋತ್ತರ ವಿದ್ಯಾರ್ಥಿಯಂತೆ ಕಾಣುತ್ತಿರಲಿಲ್ಲ. ನಾನು MSc ಮಾಡುತ್ತಿದ್ದೇನೆ. ಸರಿ, ಯಾವ ವಿಷಯದಲ್ಲಿ? ಅರ್ಥಶಾಸ್ತ್ರದಲ್ಲಿ. ಒಳ್ಳೆಯದು. ಆದರೆ ನೀವು ಸ್ನಾತಕೋತ್ತರ ವಿದ್ಯಾರ್ಥಿನಿಯಂತೆ ಕಾಣುವುದಿಲ್ಲ. ನೀವು ತುಂಬ ಚಿಕ್ಕವರಂತೆ ಕಾಣುತ್ತೀರಿ ಎಂದು ಅರುಣ್ ಹೇಳುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಆದರೆ ಮೀರಾ ತುಟಿಗಳನ್ನು ಬಿಗಿದು ತಲೆ ತಗ್ಗಿಸಿದಳು. ಹೀಗೆ ಮಾಡಿದ್ದರಿಂದ ಅವಳ ಬಲ್ಲ ಕೆನ್ನೆಯ ಮೇಲಿದ್ದ ಡಿಂಪಲ್ ಕಾಣಿಸಿತು ಮತ್ತು ಅರುಣ್ನ ಕಣ್ಣುಗಳು ಒಂದು ಕ್ಷಣ ಆ ಡಿಂಪಲ್ನಲ್ಲಿ ಸಿಲುಕಿಕೊಂಡಿದ್ದವು. ಮುಂದಿನ ಕ್ಷಣದಲ್ಲಿ ಆ ಡಿಂಪಲ್ ಮತ್ತೆ ಮಾಯವಾಗಿತ್ತು. ಅರೆ ಅರುಣ್ ಅಣ್ಣ, ನೀವು ಯಾವಾಗ ಬಂದಿರಿ? ರಾಶಿ ಒಳಗೆ ಬಂದಳು. ಸರಿ, ಸ್ವಲ್ಪ ಸಮಯದ ಹಿಂದೆ ಬಂದೆ. ನಿನ್ನ ಸ್ನೇಹಿತೆ ಒಬ್ಬಳೇ ಇದ್ದಳು, ಅದಕ್ಕೆ ನಾನು ಅವಳಿಗೆ ಜೊತೆಯಾಗಿದ್ದೆ ಎಂದು ಹೇಳಿದನು. ಅಚ್ಚ, ಆದರೂ ಅವಳ ಮುಖದಿಂದ ಡ್ರೈವರ್ ಜೊತೆ ಇರುವುದು ಅವಳಿಗೆ ಇಷ್ಟವಾಗಲಿಲ್ಲ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಎಂದು ರಾಶಿ ಅವನನ್ನು ಕೆಣಕಿದಳು. ಆದರೆ ಒಳ್ಳೆಯ ನಡತೆಯೂ ಒಂದು ವಿಷಯ, ಅವನು ಎದ್ದು ನಿಲ್ಲುತ್ತಾ ನಿಧಾನವಾಗಿ ಹೇಳಿದನು. ಆಗ ರಾಶಿ ನಗಲು ಶುರು ಮಾಡಿದಳು. ಆದರೆ ಮೀರಾ ತಲೆ ಎತ್ತಿ ಅವನತ್ತ ನೋಡಿದಳು. ನೀಲಿ ಜೀನ್ಸ್ ಪ್ಯಾಂಟ್ ಮತ್ತು ತಿಳಿ ನೀಲಿ ಬಣ್ಣದ ಶರ್ಟ್ನಲ್ಲಿ ಅವನು ಸೈನಿಕನ ಶೈಲಿಯಲ್ಲಿ ಹೊಳೆಯುವ ಕಣ್ಣುಗಳು ಮತ್ತು ನಗುತ್ತಿರುವ ತುಟಿಗಳೊಂದಿಗೆ ಅವಳನ್ನೇ ನೋಡುತ್ತಿದ್ದನು. ಒಂದು ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದಾದವು ಮತ್ತು ಮುಂದಿನ ಕ್ಷಣದಲ್ಲಿ ಆ ಹೊಳೆಯುವ ಕಣ್ಣುಗಳ ಹೊಳಪನ್ನು ತಡೆಯಲು ಸಾಧ್ಯವಾಗದೆ ಮೀರಾ ತನ್ನ ದೃಷ್ಟಿಯನ್ನು ಕೆಳಗಿಳಿಸಿಕೊಂಡಳು. ನನ್ನ ಸ್ನೇಹಿತೆಯನ್ನು ತೊಂದರೆ ಮಾಡಬೇಡಿ ಅಣ್ಣ, ಅಮ್ಮ ಹೇಳುತ್ತಿದ್ದಾರೆ. ನೀವು ಚಿಕ್ಕಮ್ಮ ಮತ್ತು ಅವರ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬನ್ನಿ ಎಂದು. ಅವರ ಡ್ರೈವರ್ ಇಂದು ರಜೆಯಲ್ಲಿದ್ದಾನೆ ಎಂದು ಹೇಳಿದಳು. ಅವರ ಡ್ರೈವರ್ ರಜೆಯಲ್ಲಿದ್ದರೆ ನಾನು ಅವರ ಡ್ರೈವರ್ ಆಗಿ ಹೋಗಬೇಕೇ? ಇದು ಒಳ್ಳೆಯದಾಯಿತು. ನಾನು ರಜೆಯಲ್ಲಿ ಬಂದಿರುವುದು ಡ್ರೈವಿಂಗ್ ಮಾಡಲು ಅಲ್ಲ ಎಂದು ಅವನು ತನ್ನ ಹಣೆಯ ಮೇಲೆ ಸುಕ್ಕುಗಟ್ಟಿಸಿಕೊಂಡು ಹೇಳಿದನು. ಈ ಎಲ್ಲ ಮಾತುಗಳನ್ನು ನೀವು ಅಮ್ಮನ ಮುಂದೆ ಹೋಗಿ ಹೇಳಿ, ಆಗ ನಾನು ತಿಳಿದುಕೊಳ್ಳುತ್ತೇನೆ ಎಂದು ರಾಶಿ ಆನಂದದಿಂದ ಹೇಳಿದಳು. ನಾನು ಹೋಗುತ್ತಿದ್ದೇನೆ. ಈ ಕಾಲ ಹೇಗಿದೆ? ಇಷ್ಟು ಸುಂದರ ಸೈನಿಕನನ್ನು ಜನರು ಡ್ರೈವರ್ ಎಂದು ತಿಳಿದುಕೊಂಡಿದ್ದಾರೆ ಎಂದು ಅವನು ಗೊಣಗುತ್ತಾ ಕೋಣೆಯಿಂದ ಹೊರಗೆ ಹೋದನು. ರಾಶಿ ನಗಲು ಶುರು ಮಾಡಿದಳು. ಆದರೆ ಮೀರಾ ತನ್ನ ಸ್ಥಳದಲ್ಲಿ ಅಪರಾಧಿಯಂತೆ ಕುಳಿತಿದ್ದಳು. ಅವನು ಅವಳಿಗೆ ಕೇಳಿಸಲು ಹೋಗಿದ್ದಾನೆಂದು ಅವಳಿಗೆ ತಿಳಿದಿತ್ತು. ಪಾರ್ಟಿ ಶುರುವಾಗಿತ್ತು. ರಾಶಿ ಹಲವು ಜನರೊಂದಿಗೆ ಅವಳನ್ನು ಪರಿಚಯಿಸಿದಳು. ನಂತರ ಅವಳು ತನ್ನ ಅತಿಥಿಗಳೊಂದಿಗೆ ಮಾತಿನಲ್ಲಿ ಮಗ್ನಳಾದಳು. ಅಲ್ಲಿದ್ದ ಹುಡುಗರು ಮತ್ತು ಹುಡುಗಿಯರು ತುಂಬ ಆಧುನಿಕ ರೀತಿಯವರಾಗಿದ್ದರು. ಈ ಪಾರ್ಟಿಗಾಗಿ ಅವರು ಲಘು ಮೇಕಪ್ ಮಾಡಿಕೊಂಡು ಸುಂದರವಾದ ಆಕರ್ಷಕ ಬಟ್ಟೆಗಳನ್ನು ಧರಿಸಿದ್ದರು. ಮೀರಾಳ ಸರಳತೆಯು ಅವರ ಮುಂದೆ ಮಂಕಾಗಿ ಕಾಣುತ್ತಿತ್ತು. ಮೀರಾಳಿಗೆ ಶೌಚಾಲಯಕ್ಕೆ ಹೋಗಬೇಕಿತ್ತು. ಅವಳು ರಾಶಿಯನ್ನು ಕೇಳಿದಳು. ಆಗ ಅವಳು ಅವಳನ್ನು ಮೇಲಿನ ಕೋಣೆಗೆ ಕರೆದುಕೊಂಡು ಹೋಗಿ ಸ್ವಲ್ಪ ಸಮಯದ ನಂತರ ಬರುವುದಾಗಿ ಹೇಳಿ ಹೋದಳು. ಮೀರಾ ಆರಾಮವಾಗಿ ತನ್ನ ಕೂದಲನ್ನು ಬಾಚಿಕೊಂಡಳು. ನಂತರ ಶೌಚಾಲಯಕ್ಕೆ ಹೋಗಿ ಕೈ ಮುಖ ತೊಳೆದುಕೊಂಡಳು. ಅವಳು ತನ್ನ ಮುಖವನ್ನು ಒರೆಸಿಕೊಳ್ಳುತ್ತಿದ್ದಾಗ ಕೋಣೆಯ ಬಾಗಿಲು ತೆರೆಯಿತು ಮತ್ತು ರಾಶಿಯ ಹೆಸರನ್ನು ಹೇಳುತ್ತಾ ಯಾರೋ ಒಳಗೆ ಬಂದರು. ಅವಳು ಹಿಂದೆ ನೋಡಿದಾಗ ಅರುಣ್ ಒಳಗೆ ಬರುತ್ತಿದ್ದನು. ಅವನು ಸಂಪೂರ್ಣವಾಗಿ ನಾಚಿಕೆ ಪಟ್ಟುಕೊಂಡು ಹೊರಗೆ ಹೋದನು. ನಾನು ಕ್ಷಮೆ ಯಾಚಿಸುತ್ತೇನೆ, ನೀವು ಇಲ್ಲಿ ಇದ್ದೀರಿ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಅವನು ಕ್ಷಮೆ ಯಾಚಿಸುತ್ತಾ ಹಿಂತಿರುಗಿದನು. ಕೇಳಿ ಎಂದು ಅವಳು ತಕ್ಷಣ ಹೇಳಿದಳು. ನಾನು ಕ್ಷಮೆ ಯಾಚಿಸುತ್ತೇನೆ, ನಾನು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಡ್ರೈವರ್ ಎಂದು ಕರೆಯಲಿಲ್ಲ ಎಂದು ಅವಳು ತಲೆ ತಗ್ಗಿಸಿ ನಾಚಿಕೆಯಿಂದ ಹೇಳಿದಳು.
ಅರುಣ್ ಆಶ್ಚರ್ಯದಿಂದ ಅವಳ ಕಡೆಗೆ ನೋಡಿದನು. ಗುಲಾಬಿ ಉಡುಪಿನಲ್ಲಿ ಆ ಮುಗ್ಧ ಹುಡುಗಿಯ ಮುಖದ ಮೇಲೆ ವಿಶೇಷ ಹೊಳಪು ಮತ್ತು ಮುಗ್ಧತೆ ಹರಡಿಕೊಂಡಿತ್ತು. ಅದೇ ಹೊಳಪು ಅವಳ ಸರಳ ಮುಖವನ್ನು ಸುಂದರವಾಗಿಸಿತ್ತು. ಪರವಾಗಿಲ್ಲ, ನಿಮ್ಮ ಮಾತಿನಿಂದ ನನಗೆ ಕೆಟ್ಟದಾಗಿ ಅನಿಸಲಿಲ್ಲ ಎಂದು ಅವನು ವಿಶಾಲ ಮನಸ್ಸಿನಿಂದ ಹೇಳಿದನು. ನನಗೆ ಅನಿಸಿತು, ನಿಮಗೆ ಕೆಟ್ಟದಾಗಿ ಅನಿಸಿರಬಹುದು. ಅವಳು ತನ್ನ ದೊಡ್ಡ ಕಣ್ಣು ರೆಪ್ಪೆಗಳನ್ನು ಎತ್ತಿ ಈ ಬಾರಿ ಅರುಣ್ಣನ್ನು ನೋಡಿದಳು. ಕಾಡಿಗೆಯಿಂದ ತುಂಬಿದ ತಿಳಿ ಕಂದು ಬಣ್ಣದ ಕಣ್ಣುಗಳಲ್ಲಿ ನಾಚಿಕೆಯ ಕತೆ ಮಾತ್ರವಿತ್ತು. ನನಗೆ ಖಂಡಿತವಾಗಿಯೂ ಕೆಟ್ಟದ್ದಾಗಿ ಅನಿಸಲಿಲ್ಲ. ವಾಸ್ತವವಾಗಿ ನಾನು ನಿಮ್ಮ ಮಾತನ್ನು ಆನಂದಿಸುತ್ತಿದ್ದೆ ಎಂದು ಅರುಣ್ ಸ್ವಲ್ಪ ನಗುತ್ತಾ ಹೇಳಿದನು. ಆಗಲೇ ರಾಶಿ ಒಂದು ಕೆಲಸದ ಹುಡುಗಿಯ ಜೊತೆ ಒಳಗೆ ಬಂದಳು. ಕೆಲಸದ ಹುಡುಗಿಯ ಕೈಯಲ್ಲಿ ಊಟವಿತ್ತು. ರಾಶಿ, ನನ್ನ ಲ್ಯಾಪ್ಟಾಪ್ ಎಲ್ಲಿದೆ ಎಂದು ಅರುಣ್ ಕೇಳಿದನು. ಅದು ಅಮ್ಮನ ರೂಮಿನಲ್ಲಿದೆ ಎಂದು ಹೇಳಿ ಅವಳು ಆ ಕೆಲಸದ ಹುಡುಗಿಗೆ, ನಮಗೆ ಚಹಾವನ್ನು ಕೂಡ ಇಲ್ಲಿಯೇ ಕೊಟ್ಟು ಹೋಗು ಎಂದು ಹೇಳಿದಳು. ಅರುಣ್ ಅಣ್ಣ, ಅಮ್ಮ ನಿಮ್ಮನ್ನು ಕರೆಯುತ್ತಿದ್ದರು ಎಂದು ಅವಳು ಹಾಸಿಗೆ ಮೇಲೆ ಕುಳಿತು ಹೇಳಿದಳು. ಆಗ ಅವನು ಒಂದು ಕ್ಷಣ ಮೀರಳತ್ತ ನೋಡಿ ಹೊರಟು ಹೋದನು. ಬನ್ನಿ ಊಟ ಮಾಡೋಣ, ನನಗೆ ತುಂಬ ಹಸಿವಾಗಿದೆ ಎನ್ನುತ್ತಾ ರಾಶಿ ಹಾಸಿಗೆ ಮೇಲೆ ಕುಳಿತುಕೊಂಡಳು. ಊಟದ ನಡುವೆ ಇಬ್ಬರು ಲಘುವಾಗಿ ಮಾತನಾಡುತ್ತಿದ್ದರು. ಸಂಜೆ ಸಮಯವಾಗಿತ್ತು. ಅತಿಥಿಗಳು ಒಬ್ಬರ ನಂತರ ಒಬ್ಬರು ಹೋಗುತ್ತಿದ್ದರು. ಆಗ ರಾಶಿಗೆ ಮೀರಾ ಹೋಗಬೇಕೆಂಬ ನೆನಪಾಯಿತು. ಅಮ್ಮ, ಡ್ರೈವರ್ ಚಿಕ್ಕಮ್ಮನವರನ್ನು ಬಿಡಲು ಹೋಗಿದ್ದಾನೆ ಎಂದು ಅರ್ಪಿತರವರು ಅವರಿಗೆ ಕೇಳಿದಳು. ಆಗ ಅವರಿಗೂ ಚಿಂತೆಯಾಯಿತು. ಹೌದು ಮಗಳೇ, ಡ್ರೈವರ್ ಹೋಗಿದ್ದಾನೆ. ಹಾಗಾದರೆ ಅಮ್ಮ, ಮೀರಳನ್ನು ಯಾರು ಬಿಡುತ್ತಾರೆ? ಮಗಳೇ, ಡ್ರೈವರ್ ಬರುವವರೆಗೂ ಕಾಯಿರಿ. ಅಲ್ಲ ಅಮ್ಮ, ಅವಳ ಅಜ್ಜ ಕತ್ತಲಾಗುವ ಮುನ್ನ ಮನೆಗೆ ಬರಲು ಹೇಳಿದ್ದರು. ಈಗಲೇ ತುಂಬ ತಡವಾಗಿದೆ. ಅಮ್ಮ, ನಾನು ಮೀರಳನ್ನು ನಾನೇ ಬಿಟ್ಟು ಬರುತ್ತೇನೆ. ಬೇಡ ಮಗಳೇ, ಸುನೈನಾಳ ಅತ್ತೆ ಕರೆ ಮಾಡಿದ್ದರು. ಅವರು ಸ್ವಲ್ಪ ಸಮಯದ ನಂತರ ಬರುತ್ತಿದ್ದಾರೆ. ಟೈಲರ್ ಬಳಿ ಹೋಗಬೇಕು. ಅರುಣ್ಗೆ ಹೇಳು, ಅವನು ತನ್ನ ಕೋಣೆಯಲ್ಲಿದ್ದಾನೆ ಎಂದು ಅರ್ಪಿತರವರು ಹೇಳಿದರು. ಆಗ ಅವಳು ಓಡಿಕೊಂಡು ಅರುಣ್ ಕೋಣೆಗೆ ಹೋದಳು. ಅವನು ಲ್ಯಾಪ್ಟಾಪನ್ನು ಎದೆಗೆ ಅಪ್ಪಿಕೊಂಡು ಆರಾಮವಾಗಿ ಮಲಗಿದ್ದನು. ಅರುಣ್ ಅಣ್ಣ, ಮೀರಳನ್ನು ಮನೆಗೆ ಹೋಗಿ ಬಿಟ್ಟು ಬನ್ನಿ ದಯವಿಟ್ಟು. ಡ್ರೈವರ್ ಚಿಕ್ಕಮ್ಮನನ್ನು ಬಿಡಲು ಹೋಗಿದ್ದಾನೆ ಎಂದು ಹೇಳುತ್ತಾಳೆ. ಡ್ರೈವರ್ ಅರ್ಧ ಗಂಟೆಯಲ್ಲಿ ಬರುತ್ತಾನೆ ಎಂದು ಹೇಳುತ್ತಾ ಅರುಣ್ ದೃಷ್ಟಿ ಈಗ ಲ್ಯಾಪ್ಟಾಪ್ನ ಮೇಲಿತ್ತು. ಅರ್ಧ ಗಂಟೆಯವರೆಗೆ ಅವಳು ಚಿಂತೆ ಮಾಡಿಕೊಂಡು ಪ್ರಜ್ಞೆ ತಪ್ಪುತ್ತಾಳೆ. ದಯವಿಟ್ಟು ಅರುಣ್ ಅಣ್ಣ, ಎದ್ದು ನಿಲ್ಲಿ. ಅವರ ಮನೆಯ ವಾತಾವರಣ ತುಂಬ ಕಟ್ಟುನಿಟ್ಟಾಗಿದೆ. ತಡವಾದರೆ ಅವಳಿಗೆ ಮತ್ತೆ ಎಲ್ಲಿಗೂ ಹೋಗಲು ಅನುಮತಿ ಸಿಗುವುದಿಲ್ಲ ಎಂದು ರಾಶಿ ವಿನಂತಿಯ ಧ್ವನಿಯಲ್ಲಿ ಹೇಳಿದಳು. ಆಗ ಅವನು ಬೇಸರದಿಂದ ಎದ್ದು ಕುಳಿತನು. ನಾನು ಬರುತ್ತಿದ್ದೇನೆ. ನೀವೆಲ್ಲರೂ ಕ್ಯಾಪ್ಟನ್ ಅರುಣ್ಣನ್ನು ಡ್ರೈವರ್ ಅರುಣ್ ಆಗಿ ಮಾಡಿಬಿಟ್ಟಿದ್ದೀರಾ. ನಾನು ಹೊರಗೆ ಕಾರಿನಲ್ಲಿ ಕಾಯುತ್ತಿದ್ದೇನೆ, ಬೇಗ ಬನ್ನಿ ಎಂದು ಗೊಣಗುತ್ತಾ ಅವನು ಒಂದು ಕ್ಷಣದಲ್ಲಿ ಮುಖ್ಯ ಬಾಗಿಲಿನಿಂದ ಹೊರಗೆ ಹೋದನು. ರಾಶಿ ಮೀರಳನ್ನು ಕರೆದುಕೊಂಡು ಹೊರಗೆ ಬಂದಳು ಮತ್ತು ಚಾಲಕನ ಸೀಟಿನಲ್ಲಿ ಅವನು ಕುಳಿತಿದ್ದನು. ಸರಿ ಬಾಯ್ ಮೀರಾ ಎಂದು ರಾಶಿ ಹೇಳಿದಾಗ, ಅಂದರೆ ನೀನು ಬರುವುದಿಲ್ವಾ ಎಂದು ಮೀರಳ ಮುಖ ಬಿಳಿಚಿಕೊಂಡಿತು. ಇಲ್ಲ, ನಾವು ಟೈಲರ್ ಬಳಿ ಹೋಗಬೇಕು, ಹಾಗಾಗಿ ದಯವಿಟ್ಟು ಕ್ಷಮಿಸು. ನೀವು ಅರುಣ್ ಅಣ್ಣನ ಜೊತೆ ಹೋಗಿಬಿಡಿ ಎಂದು ರಾಶಿ ಕ್ಷಮೆ ಕೇಳುವ ಧ್ವನಿಯಲ್ಲಿ ಹೇಳಿದಳು. ಅರುಣ್ ಕೋಪರಿಂದ ಹಾರ್ನ್ ಹಾಕಿದಾಗ ಅವಳು ನಡುಗುತ್ತಿರುವ ಹೆಜ್ಜೆಗಳೊಂದಿಗೆ ಕಾರಿನಲ್ಲಿ ಕುಳಿತಳು. ಸರಿ ಕೇಳಿ, ಮೆಹಂದಿ ಕಾರ್ಯಕ್ರಮಕ್ಕೆ ಖಂಡಿತ ಬನ್ನಿ. ನಾನು ಪಿಕ್ ಆ್ಯಂಡ್ ಡ್ರಾಪ್ ವ್ಯವಸ್ಥೆ ಮಾಡಿಸುತ್ತೇನೆ ಎಂದು ರಾಶಿ ಅರುಣ್ಣನ್ನು ತಮಾಷೆಯಾಗಿ ನೋಡುತ್ತಾ ಹೇಳಿದಳು. ಸರಿ ಎಂದು ಅವಳು ನಿಧಾನವಾಗಿ ಹೇಳಿದಳು. ಅರುಣ್ ತಕ್ಷಣ ಕಾರನ್ನು ಮುಂದಕ್ಕೆ ಚಲಾಯಿಸಿದನು. ಕಾರಿನಲ್ಲಿ ಎಸಿಯ ತಂಪಾದ ಗಾಳಿ ಇತ್ತು ಮತ್ತು ಅರುಣ್ನ ದೇಹದಿಂದ ಲಘು ಸುಗಂಧ ಬರುತ್ತಿತ್ತು. ಮೀರಾ ತನ್ನ ಬೆರಳುಗಳನ್ನು ತಿರುಗಿಸುತ್ತಾ ವಿಂಡ್ಶೀಲ್ಡ್ ಕಡೆಗೆ ನೋಡುತ್ತಾ ಸಂಪೂರ್ಣ ಮೌನವಾಗಿ ಕುಳಿತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಇತ್ತು. ಯಾರಾದರೂ ಅವಳನ್ನು ಅರುಣ್ ಜೊತೆ ಒಬ್ಬಳೇ ಕಾರಿನಲ್ಲಿ ನೋಡಿದರೆ ಮಾತುಗಳು ಹುಟ್ಟುತ್ತವೆ. ಅವಳು ಇದ್ದಕ್ಕಿದ್ದಂತೆ, ಕ್ಷಮಿಸಿ, ದಯವಿಟ್ಟು ನನ್ನನ್ನು ಮಾರುಕಟ್ಟೆ ಬಳಿ ಇಳಿಸಿಬಿಡಿ ಎಂದು ಹೇಳಿದಳು. ಯಾಕೆ, ನಿಮ್ಮ ಮನೆ ಅಲ್ಲಿಂದ ತುಂಬ ದೂರವಿದೆ ಅಲ್ಲ ಎಂದು ಅರುಣ್ ಹೇಳಿದನು. ಹೌದು, ಆದರೆ ನನ್ನ ಓಣಿಯಲ್ಲಿ ಯಾರಾದರೂ ನನ್ನನ್ನು ನಿಮ್ಮ ಜೊತೆ ಒಬ್ಬಳೇ ಕಾರಿನಲ್ಲಿ ನೋಡಿದರೆ ತುಂಬ ಮಾತುಗಳು ಶುರುವಾಗುತ್ತವೆ ಎಂದು ಅವಳು ಹೇಳುತ್ತಾಳೆ. ಅರುಣ್ ನಿಧಾನವಾಗಿ ಉಸಿರೆಳೆದು ಕಾರನ್ನು ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿ ಕಾರಿನ ಒಳಗೆ ಬೆಳಕು ಹಾಕಿದನು. ಮೀರಾ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಇಳಿದು ಬಿಡಿ ಎಂದು ಅವನು ತುಟಿಗಳನ್ನು ಬಿಗಿದು ಹೇಳಿದನು. ಅವನು ಈ ಏಕಾಂತ ರಸ್ತೆಯಲ್ಲಿ ಅವಳನ್ನು ಕಾರಿನಿಂದ ಇಳಿಯಲು ಹೇಳುತ್ತಿದ್ದಾನೆ ಎಂದು ಮೀರಾಳಿಗೆ ತನ್ನ ಕಿವಿಯನ್ನು ನಂಬಲು ಸಾಧ್ಯವಾಗಲಿಲ್ಲ. ಕಾರಿನಿಂದ ಇಳಿಯಿರಿ ಎಂದು ಅವನು ತಣ್ಣನೆಯ ಧ್ವನಿಯಲ್ಲಿ ಪುನರಾವರ್ತಿಸಿದನು. ಮೀರಾ ತಿರುಗಿ ಬಾಗಿಲಿನ ಹ್ಯಾಂಡಲನ್ನು ಹಿಡಿದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಕೇಳಿ ಎಂದು ಅವನು ಕರೆದಾಗ ಅವಳು ತಿರುಗಿ ಅವನತ್ತ ನೋಡಿದಳು. ಕಾಡಿಗೆ ತುಂಬಿದ್ದ ಕಣ್ಣುಗಳಲ್ಲಿ ಕಣ್ಣೀರು ಜಿನುಗುತ್ತಿತ್ತು. ಇಳಿದು ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಿ. ಇದರಿಂದ ನೋಡುವವರಿಗೆ ನಾನು ನಿಮ್ಮ ಡ್ರೈವರ್ ಎಂದು ಅನಿಸುತ್ತದೆ ಎಂದು ಅವನು ಗಂಭೀರವಾಗಿ ಮತ್ತು ಕೊನೆಯ ಮಾತಿಗೆ ಒತ್ತು ನೀಡಿ ಹೇಳಿದನು. ಮೀರಾಳ ಕಣ್ರೆಪ್ಪೆಗಳಿಂದ ಕಣ್ಣೀರು ಹರಿಯಲು ಸಿದ್ಧವಾಗಿತ್ತು. ನಾನು ಕ್ಷಮೆ ಯಾಚಿಸುತ್ತೇನೆ, ದಯವಿಟ್ಟು ಅಳಬೇಡಿ. ಅಳುವ ಹುಡುಗಿಯರನ್ನು ಸಮಾಧಾನಪಡಿಸುವ ಅನುಭವ ನನಗೆ ಇಲ್ಲ ಎಂದು ಅವನು ತಿಳಿ ಶೈಲಿಯಲ್ಲಿ ಹೇಳಿದನು. ಇದರ ಜೊತೆಗೆ ಅರುಣ್ನ ಸುಂದರ ಕಪ್ಪು ಕಣ್ಣುಗಳು ನಿಧಾನವಾಗಿ ನಗಲು ಶುರು ಮಾಡಿದವು.
ಮೀರಾ ಸುಮ್ಮನೆ ಹಿಂಬದಿಯ ಸೀಟಿನಲ್ಲಿ ಕುಳಿತುಕೊಂಡಳು. ಕಾರು ಖಾಲಿ ರಸ್ತೆಯಲ್ಲಿ ವೇಗವಾಗಿ ಸಾಗತೊಡಗಿತು. ಅವಳು ತನ್ನ ದುಪ್ಪಟ್ಟಾದ ಹಂಚಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು ಮತ್ತು ಕಾರಿನ ಮುಂದಿನ ಕನ್ನಡಿಯಲ್ಲಿ ಕಾಣುತ್ತಿದ್ದ ಮೀರಾಳ ಮೇಲೆ ಅರುಣ್ ಆಗಾಗ ಒಂದೆರಡು ಸಲ ಕಣ್ಣು ಹರಿಸುತ್ತಿದ್ದನು. ಈ ಪ್ರಯಾಣ ಎಂದಿಗೂ ಮುಗಿಯಬಾರದು ಎಂಬ ಆಸೆ ಅವನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು. ಮೀರಾಳ ಮನೆಯ ಮುಂದೆ ಕಾರು ನಿಲ್ಲಿಸಿ ಅವನು ಹಿಂತಿರುಗಿ ನೋಡಿ, 1 ನಿಮಿಷ ಇಳಿಯಬೇಡಿ ಎಂದು ಹೇಳಿದನು. ಅವನು ತನ್ನ ಕಡೆಯ ಬಾಗಿಲು ತೆರೆದು ಹೊರಗೆ ಬಂದು ಹಿಂದಿನ ಬಾಗಿಲಿಗೆ ಹೋಗಿ ಬಾಗಿಲು ತೆರೆದು ಅವಳ ಮುಂದೆ ತಲೆ ಬಗ್ಗಿಸಿ ನಿಂತನು. ಅವಳು ಸ್ವಲ್ಪ ಆಶ್ಚರ್ಯದಿಂದ ಕಾರಿನಿಂದ ಇಳಿದಳು. ಡ್ರೈವರುಗಳು ತಮ್ಮ ಮಾಲೀಕರಿಗಾಗಿ ಕಾರಿನ ಬಾಗಿಲುಗಳನ್ನು ಹೀಗೆ ತೆರೆಯುತ್ತಾರೆ ಮತ್ತು ನಾನು ಈಗ ನಿಮ್ಮ ಡ್ರೈವರ್ ಎಂದು ಅವನು ನಿಧಾನವಾಗಿ ಹೇಳಿದನು. ಮೀರಾ ಅವನ ಕಡೆಗೆ ನೋಡಿದಳು ಮತ್ತು ಮುಗ್ಧವಾದ ಒಂದು ಸಣ್ಣ ನಗು ಅವಳ ಮುಖವನ್ನು ಮುಟ್ಟಿತು. ಅವಳ ಕೆನ್ನೆಯ ಡಿಂಪಲ್ ಮತ್ತೆ ಆಳವಾಯಿತು. ಧನ್ಯವಾದಗಳು ಎಂದು ಅವಳು ನಮ್ರತೆಯಿಂದ ಹೇಳಿ ತನ್ನ ಮನೆಯ ಗೇಟಿನ ಕಡೆಗೆ ಹೋದಳು ಮತ್ತು ಅವನು ಚಾಲಕನ ಸೀಟಿನಲ್ಲಿ ಕುಳಿತುಕೊಂಡನು. ಅವಳು ಮನೆಯೊಳಗೆ ಹೋದ ನಂತರ ಅವನು ಕೂಡ ಕಾರನ್ನು ಮುಂದಕ್ಕೆ ಚಲಾಯಿಸಿದನು. ಹಿಂತಿರುಗುವ ದಾರಿಯಲ್ಲಿ ಯಾರೂ ಜೊತೆಗಿಲ್ಲದಿದ್ದರೂ ಆ ಸನ್ನಿವೇಶದ ಭಾವನೆ ಅವನ ಜೊತೆಗೆ ಇತ್ತು. ನಿನ್ನ ಸ್ನೇಹಿತೆಯ ಅಕ್ಕನ ಮೆಹಂದಿ ಕಾರ್ಯಕ್ರಮಕ್ಕೆ ಯಾವ ಉಡುಪು ಧರಿಸುತ್ತೀಯಾ ಎಂದು ನಯನ ತಿಂಡಿ ತಟ್ಟೆಗಳನ್ನು ತೊಳೆಯುತ್ತಿದ್ದ ಮೀರಳನ್ನು ಕೇಳಿದಳು. ಗೊತ್ತಿಲ್ಲ, ನನಗೆ ಹೋಗಲು ಮನಸ್ಸಿಲ್ಲ. ಆದರೆ ರಾಶಿ ತುಂಬ ಒತ್ತಾಯ ಮಾಡಿದ್ದಾಳೆ. ನೀನು ಹುಚ್ಚಿ, ಅವಳು ಎಷ್ಟು ಒಳ್ಳೆಯ ಸ್ನೇಹಿತೆ. ಅಂತಹ ಸ್ನೇಹಿತರು ಸಿಗುವುದು ಕಷ್ಟ ಎಂದು ನಯನ ಕೌಂಟರ್ ಮೇಲೆ ಕೈ ಇಟ್ಟುಕೊಂಡು ಹೇಳಿದಳು. ಆದರೆ ಅವರು ಎಷ್ಟು ಶ್ರೀಮಂತರು. ನನಗೆ ಅವರೆಲ್ಲರ ನಡುವೆ ನಾನೊಬ್ಬ ಅನಾಥೆಯಂತೆ ಅನಿಸುತ್ತದೆ ಎಂದಾಗ ಇದು ಕೀಳರಿಮೆಯ ಭಾವನೆ. ಈ ಭಾವನೆ ಯಾವಾಗ ಕೊನೆಗೊಳ್ಳುತ್ತದೋ ಏನೋ ಎಂದು ನಯನ ಅವಳನ್ನು ನುಂಗಿ ಹಾಕುವಂತೆ ನೋಡಿದಳು. ಆಗ ಅವಳು ಸುಮ್ಮನಾದಳು. ನಂತರ ಅವಳು ಸಂಜೆ ಸಿದ್ಧವಾಗಿ ಕುಳಿತಿದ್ದಳು. ಆಗ ಡ್ರೈವರ್ ಅವಳನ್ನು ಕರೆದುಕೊಂಡು ಹೋಗಲು ಬಂದನು. ಅವಳು ಡ್ರೈವರ್ ಜೊತೆ ರಾಶಿ ಮನೆಗೆ ಹೊರಟಳು. ಮುಂದುವರಿಯಿತು.